जन्माद्यस्य यतोऽन्वयादितरतश्चार्थेष्वभिघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचये निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पुरुकथानुवादः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतले धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथा प्रारम्भे चेत् किञ्चित् पूर्वकथानुवादः हरिः ओं हरिः ओं हरिः ओं ಇವತ್ತು ಕೆಲವರು ಫೋನ್ ಬಂದಿತ್ತು, ಆಚಾರ್ಯ ಸತ್ಯನಾರಾಯಣ ಕಥಾ
ಭಾಗವತದ ಯಾವ ಸ್ಕಂದದ ಯಾವ ಅಧ್ಯಾಯದಲ್ಲಿದೆ ಅಂತ ಪ್ರಶ್ನೆ ಮಾಡಿದರು. ಬರೀ ಉತ್ಸುಕತೆಯಿಂದ ಮಾಡಿದರು. ಭಾಗವತದಲ್ಲಿ ಆ ಕಥೆ ಬಂದಿಲ್ಲ. ಇಲ್ಲಿ ಭಾಗವತದಲ್ಲಿ ಸಂದರ್ಭ ಏನು ಬಂತು? ವರ್ಣಾಶ್ರಮ ಧರ್ಮದ, ನಾನು ಯಾವ ವರ್ಣದಲ್ಲಿ ಹುಟ್ಟಿದ್ದೇನೆ, ಯಾವ ಆಶ್ರಮದಲ್ಲಿದ್ದೇನೆ, ಆ ಧರ್ಮದ ಆಚರಣೆಯ ಜೊತೆಯಲ್ಲಿ ಮಾಡಿದ ಉಳಿದ ಸಕಲ ಧರ್ಮ ಕಾರ್ಯಗಳು ಫಲದಾಯಕವಾಗುತ್ತವೆ. ಗಟ್ಟಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಣ. ವರ್ಣಾಶ್ರಮ ಧರ್ಮ ನಾವು ಮಾಡದೇ ಇದೆ. ಮಿನಿಮಮ್ ಒಬ್ಬ ಬ್ರಾಹ್ಮಣ ಸಂಧ್ಯಾ ವಂದನೆ, ಒಂದು ಸುದರ್ಶನ ಪೂಜೆ ಆದರೂ, ತೀರ್ಥ ನೈವೇದ್ಯ ಇಲ್ಲದೆ ಊಟ ಇಲ್ಲ, ಸಂಧ್ಯಾ ವಂದನೆ, ಬ್ರಹ್ಮಯಜ್ಞ, ವೈಶ್ವದೇವ, ಏಕಾದಶಿ ಉಪವಾಸ, ನಾಮ ಮುದ್ರಾಧಾರಣ, ಅದ್ರ ಜೊತೆಯಲ್ಲಿ ಸಮಯ ಸಿಕ್ಕಾಗ ಅಧ್ಯಯನ, ಗೊತ್ತಿದ್ದದ್ದು 4 ನನ್ನ ಹೆಂಡತಿ ಮಕ್ಕಳಿಗೆ ಕಲಿಸಿದ್ರು ಸಾಕು, ಅಧ್ಯಾಪನ, ವೈಶ್ವದೇವ ಯಜ್ಞ, ಬ್ರಹ್ಮಯಜ್ಞ. ತಾನು ಕಲ್ತಿದ್ರೆ ಯಾರಾದರೂ ಗೊತ್ತಿಲ್ಲದೆ ಇದ್ದವ್ರು ಬಂದರೆ ಕಲಿಸಿ, ಯಜನ ಯಾಜನೆ ಆಯಿತು. ತಪ್ಪದೇ ಗಾಯತ್ರಿ 1000 ಗಾಯತ್ರಿ ಜಪ ಮಾಡ್ತಾಯಿದ್ರೆ ದಾನ ತೆಗೆದುಕೊಳ್ಳಿ, ಎಲ್ಲರೂ ದಾನ ಕೊಡಿ. ಇಷ್ಟು ಆಗೋದಿಲ್ಲ ಅಂತ ಅನ್ನೋದಿಲ್ಲ. ಆಗೋದಿಲ್ಲ ಅಂದರೆ ಏನೂ ಆಗೋದಿಲ್ಲ. ಇದು ಇಲ್ಲದೆ ಮಾಡಿದ ಕ್ಷತ್ರಿಯನಾಗಿರ್ತಕ್ಕಂಥ ವ್ಯಕ್ತಿ ತಾನು ಯಥಾಶಕ್ತಿಯಾಗಿ ದುಷ್ಟರಿಂದ ಸಜ್ಜನರ ಸಂರಕ್ಷಣೆಯನ್ನು ಮೊದಲನೇ ಕರ್ತವ್ಯ. ರಾಜ್ಞ ಪ್ರಥಮತೋ ಧರ್ಮ ಭಗವದ್ ಧರ್ಮ ಪಾಲನಂ. ಅಷ್ಟವನ್ನು ಮಾಡಿ ಸಂಧ್ಯಾ ವಂದನ ಯಥಾಶಕ್ತಿ ವೈಶ್ವದೇವ ಅವನಿಗೂ ಇದೆ. ಮತ್ತು ಗುರುಗಳ ಹತ್ರ ಹೋಗಿ ಶಾಸ್ತ್ರದ ಮಾತುಗಳನ್ನು ಕೇಳುವುದು ಇತ್ಯಾದಿಗಳನ್ನು ಮಿನಿಮಮ್ ಒಂದು ಮಾಡಲೇಬೇಕು. ಇನ್ನು ವ್ಯಾಪಾರದಲ್ಲಿ, ಕೃಷಿಯಲ್ಲಿ, ಹೊಲ ಇತ್ಯಾದಿ ನೋಡ್ಕೊಂಬೋ ಸಂದರ್ಭದಲ್ಲಿ ಅಥವಾ ಲೇವಾದೇ ವ್ಯವಹಾರದಲ್ಲಿ ಭಗವಂತನ ಸೇವೆ ಅಂತ ತಿಳ್ಕೊಂಡಂತೇಳಿ ಬಡವರಿಗೆ ಉಪಕಾರವಾಗುವಂತೆ ಇದ್ದರೆ ವೈಶ್ಯ ತನ್ನ ಧರ್ಮವನ್ನು ಮಾಡಿದಂತೆ. ವರ್ಣಾಶ್ರಮ ಧರ್ಮ ಇಷ್ಟು ಮಿನಿಮಮ್ ಯಾರಿಗೆ ಸಾಧ್ಯ ಇದೆ ಹೇಳಿ? ಶೂದ್ರ ಈ 3 ವರ್ಣದವರಿಗೆ ಬೇಕಾಗಿರ್ತಕ್ಕಂಥ ಏನು ನಾನು ಮೊದಲಿಂದ ಹೇಳ್ತಿದ್ದೇನೆ, ಶೂದ್ರ ಅಂದಾಕ್ಷಣಕ್ಕೇನೆ ಸೇವಾಧರ್ಮ ಅಂತಂದು ಹೇಳಿಬಿಡ್ತಾರೆ. ಅವರೇನು ತಿಳ್ಕೊಳ್ತಾರೆ, ನಮ್ಮನೆ ಕಸ ಬಳಿಯೋದು, ಭಾಂಡಿ ತಿಕ್ಕೋದು, ಆ ನಂತರ ನಮ್ಮ ಟಾಯ್ಲೆಟ್ ಸ್ವಚ್ಛ ಮಾಡೋದು ಅಲ್ಲ. ಇದು ಅವರವರ ವೃತ್ತಿಗೆ ಅನುಸಾರವಾಗಿರ್ತಕ್ಕಂಥ ಕೆಲವರು ಇರ್ತಾರೆ, ಇರಲಿ. ಎಜುಕೇಷನ್ದ ಅಭಾವದಿಂದ ಕೆಲಸವನ್ನು ಮಾಡ್ತಿರ್ತಾರೆ. ಶೂದ್ರನ ಕರ್ತವ್ಯ ಏನು ಅಂತ ತಿಳ್ಕೊಂಡಂತಂದರೆ, ಬ್ರಾಹ್ಮಣರಿಗೆ ಯಜ್ಞಶಾಲೆ ಇತ್ಯಾದಿಗಳನ್ನು ಕಟ್ಟುವುದಕ್ಕೋಸ್ಕರ ಅದರ ಹಿಂದೆ ಇರ್ತಕ್ಕಂಥ ಏನೊಂದು ಕಾರ್ಯಗಳಿವೆ. ಕ್ಷತ್ರಿಯನಿಗೆ ಆಯುಧಗಳು ಇತ್ಯಾದಿಗಳನ್ನೆಲ್ಲ ತಯಾರು ಮಾಡಿಕೊಡೋದು, ವೈಶ್ಯನಿಗೆ ವಾಹನಗಳ ರೀತಿಯಾಗಿರ್ತಕ್ಕಂಥ, ಅಂದರೆ ಸಂಕ್ಷಿಪ್ತ ಅರ್ಥದಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆನಂತರ ಮೊಬೈಲ್ ಇಂಜಿನಿಯರಿಂಗ್ ಇತ್ಯಾದಿಗಳ ಜವಾಬ್ದಾರಿ ನೋಡಿ ಈ ವರ್ಣದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕ್ರಮ. ಸಹಾಯ ಅಂದರೆ ಪುಕ್ಕಟೆ ಅಂತ ಅರ್ಥಲ್ಲ, ತನ್ನ ಪರಿಶ್ರಮದ ಹಣ ತೆಗೆದುಕೊಂಡು ಮಾಡಿದರೂ ಪರವಾಗಿಲ್ಲ. ಒಟ್ಟು ಬ್ಯಾಕ್ ಆಫೀಸಿನ ಕೆಲಸ ಅಂತ ತಿಳ್ಕೊಂಡಂತೇನಿದೆ, ಇದನ್ನು ಶೂದ್ರನಾಗಿರ್ತಕ್ಕಂಥ ವ್ಯಕ್ತಿ ಮಾಡ್ತಾಯಿದ್ರೆ ಇಷ್ಟು ಮಾಡಿ ದೇವರ ಭಜನೆ ಎಲ್ಲರೂ ತಪ್ಪದೇ ಮಾಡಲೇಬೇಕು. ಇನ್ನು ಸಾತ್ವಿಕ ಆಹಾರ ಇತ್ಯಾದಿಗಳು ಸಾಮಾನ್ಯ ನಿಯಮಗಳು ಮುಂದೆ ಬಂದೇ ಬರ್ತದೆ. ಇದನ್ನು ಮಾಡಿದ ನಂತರ ಮಾಡಿದ ದಾನ, ಧರ್ಮ, ಪರೋಪಕಾರ, ಯಜ್ಞ, ಯಾಗ ಎಲ್ಲ ಸರಿ ಹೋಗ್ತದೆ. ನಾನು ಸಂಧ್ಯಾವಂದನೆ ಮಾಡೋದೆಲ್ಲ ಏನು ಬೇಕಾದ್ರೂ ಮಾಡ್ತೇನೆ ಅಂತಂದರೆ ಆಗೋದಿಲ್ಲ ಅಂಥೇಳಿ ಸತ್ಯನಾರಾಯಣ ಪೂಜೆ ಅಂತಂದರೆ ಸತ್ಯಸಹಿತವಾಗಿ, ಸತ್ಯಸಹಿತ ಅಂದರೆ ಶಾಸ್ತ್ರವನ್ನು ತಿಳಿದುಕೊಂಡು ಅದರಂತೆ ವರ್ಣಾಶ್ರಮೋಚಿತ ಧರ್ಮಗಳನ್ನು ಪರಿಪಾಲಿಸುವುದು
ಇದು ಸತ್ಯ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ ಪೂರ್ವಿಕಾಕೃತಿ. ತಿಳಿದು ಅದರಂತೆ ಶಾಸ್ತ್ರದಂತೆ ಆಚರಣೆ ಮಾಡೋದು ಸತ್ಯ ಅಂತ ಅನಿಸ್ಕೊಳ್ತಾರೆ. ಸತ್ಯಂ ಭೂತಹಿತಂ ಪ್ರೋಕ್ತಂ, ಜನರಿಗೆ ಉಪಕಾರ ಮಾಡೋದು ಕೂಡ ಸತ್ಯ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾರೆ. ಅದನ್ನು ಮಾಡ್ತಾ ನಾರಾಯಣನ ಪೂಜೆಯನ್ನು ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನೆ. ಕಲಿಯುಗದಲ್ಲಿ ವರ್ಣಾಶ್ರಮೋಚಿತ ಧರ್ಮಾಚರಣೆ, ಆನಂತರ ಲೋಕೋಪಕಾರ, ಇವು ಎರಡು ಪರಮಧರ್ಮ, ಇವುಗಳನ್ನು ಹೇಳ್ತಾರೆ ಅಂತ ಅನ್ನೋದು ಹೇಳಿ ಆ ಸತ್ಯ ಮತ್ತು ನಾರಾಯಣ ಶಬ್ದದ ಅರ್ಥ ಹೇಳೋದಕ್ಕೋಸ್ಕರ ಆ ಕಥೆಯನ್ನು ಹೇಳಿದೆ. ಮತ್ತು ಜೀವನದಲ್ಲಿ ಆ ಕಥೆಯು ಕೂಡ ನಮಗೆ ಅತ್ಯಂತ ಉದ್ಬೋಧಕವಾಗಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಪ್ರತಿಯೊಂದು ವ್ರತದ ಜೊತೆಯಲ್ಲಿ ಒಂದು ಕಥೆಗಳಿವೆ. ಅಂದರೆ ಈ ವ್ರತ ಅಂಧವಿಶ್ವಾಸ ಅಲ್ಲ, ಇದನ್ನು ಮಾಡಿದ್ದಾರೆ, ಮಾಡಿದವರು ಫಲವನ್ನು ಪಡೆದಿದ್ದಾರೆ. ಆದ್ದರಿಂದಾಗಿ ಇದು ವ್ರತ ನಿಯಮ ಉಪವಾಸಾದಿಗಳು, ಅದರ ಜೊತೆಯಲ್ಲಿ ಬಂದಿರತಕ್ಕಂಥ ಕಥೆಗಳು, ಇವು ಯಾವುದೂ ಅಂಧವಿಶ್ವಾಸವಲ್ಲ, ಸತ್ಯವಾದ ಮಾತು ಅಂತನ್ನೋದನ್ನು ತಿಳಿಸುವುದಕ್ಕೋಸ್ಕರ ಈ ರೀತಿಯಾಗಿ ಕಥೆಯನ್ನು ಹೇಳ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಆಗ ಯುಧಿಷ್ಠಿರ ನಾರದರಿಗೆ ಕೇಳ್ತಾನೆ, ಎಲ್ಲ ವರ್ಣದವರು ಕಾಮನ್ ಆಗಿ, ಎಲ್ಲರಿಗೂ ಅದು ಕಾಮನ್ ಆಗಿರಬೇಕು, ಎಲ್ಲರೂ ಅದನ್ನು ಪರಿಪಾಲನೆ ಮಾಡಲೇಬೇಕು. ಆ ಧರ್ಮಗಳು ಯಾವುವು? ಧರ್ಮೋಯಂ ಸಾರ್ವವರ್ಣಿಕ ಅಂತ ತಿಳ್ಕೊಂಡು ಅಂತೇಳಿ ಮುಂದೆ ಇದೇ ಮಾತನ್ನು ಸಪ್ತಮ ಸ್ಕಂದಲ್ಲಿ, ಮುಂದೆ ಏಕಾದಶ ಸ್ಕಂದಲ್ಲಿ ಹೇಳ್ತಾರೆ. ಇಲ್ಲಿಯೂ ಕೂಡ ಇದೇ ಮಾತನ್ನು ಹೇಳ್ತಾರೆ. ಏನು ಅಂತ ತಿಳ್ಕೊಂಡಂತಂದರೆ, ಎಲ್ಲರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂಥ ಧರ್ಮವನ್ನು ನಮಗೋಸ್ಕರ ಉಪಯೋಗ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಉಪದೇಶ ಮಾಡು ಅಂತ ಹೇಳಿದಾಗ 30 ಧರ್ಮಗಳು, ಧರ್ಮದ ವಿಷಯಗಳು ಆಚರಣೆಗೆ ಬರ್ತಕ್ಕಂಥವುಗಳು. ಇದರಲ್ಲಿ ಯಮನೂ ಬಂತು, ನಿಯಮನೂ ಬಂತು, ಮತ್ತು ಉಳಿದದ್ದು ಧ್ಯಾನ ಉಪಾಸನೆಯೂ ಕೂಡ ಬಂತು. ಈ ಅಷ್ಟಾಂಗ ಯೋಗದ ಒಂದು ಸಂಕ್ಷಿಪ್ತವಾದಂತಹ ಎಲ್ಲ ಕೂಡಿಸಿ ಒಂದು 30 ಧರ್ಮಗಳು ಎಲ್ಲರೂ ಆಚರಣೆ ಮಾಡಲೇಬೇಕಾದದ್ದನ್ನು ಧರ್ಮಶಾಸ್ತ್ರ ಭಾಗವತ್ಕಾರರು ಹೇಳ್ತಾರೆ. ಬಹಳ ಮಹತ್ವಪೂರ್ಣವಾದ ವಿಚಾರ. ನಾವು ದೇವರ ಭಕ್ತರು ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಈ 30ರಲ್ಲಿ ಇಲ್ಲಿ ಪಾಸಿಂಗ್ ಮಾರ್ಕ್ ಆಫ್ಟರ್ 20, 1/3, 60 ಮೇಲೆ ಮಾರ್ಕ್ಸ್ ಬೀಳಬೇಕು. 100 ತೆಗೆದುಕೊಂಡ್ರೆ ಭಾಳ ಸಂತೋಷ. ಇದರಲ್ಲಿ ಮೊದಲೇ ಧರ್ಮ ಸತ್ಯಂ. ಅದು ನಿನ್ನೆ ಸತ್ಯದ ಅರ್ಥ ಹೇಳಿದ್ದೇನೆ. ಸತ್ಯ ಅಂತ ತಿಳ್ಕೊಂಡಂತಂದರೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ ಪೂರ್ವಿಕಾಕೃತಿ. ಶಾಸ್ತ್ರ ನಮಗೋಸ್ಕರ ಏನು ಹೇಳಿದೆ ಅಂದರೆ ಯಾವ ವರ್ಣದವರಿಗೆ ಮತ್ತು ಯಾವ ಆಶ್ರಮದವರಿಗೆ ಏನು ಧರ್ಮವನ್ನು ಹೇಳಿದೆ ಅದನ್ನು ಮೊದಲು ಸರಿಯಾಗಿ ತಿಳಿದುಕೊಳ್ಬೇಕು. ತಿಳಿದುಕೊಂಡು ಆನಂತರ ಅಂಧವಿಶ್ವಾಸ ಮಾಡದೆ ಅದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಆ ಇಂಪ್ಲಿಮೆಂಟೇಷನ್ಗೆ ಸತ್ಯ ಅಂತ ತಿಳ್ಕೊಂಡು ಅಂತ ಹೆಸರು. ಇದ್ದದ್ದು ಇದ್ದ ಹಾಗೆ ಹೇಳೋದು ಸತ್ಯ ನಮ್ಮ ಶಾಸ್ತ್ರ ಒಪ್ಪೋದಿಲ್ಲ. ಹೇಳಬೇಕು, ಅದರಿಂದ ಎದುರಿಗಿನ ವ್ಯಕ್ತಿಗೆ ಹಾನಿ ಇಲ್ಲದೇ ಇದ್ದರೆ. ಇಲ್ಲದ್ರೆ ಡಾಕ್ಟರ್ ನೋಡಿ, ನೀನು ನಾಳೆ ಸಾಯ್ತಿ, ಇನ್ನೊಂದು ತಿಂಗಳಿಗೆ ಸಾಯ್ತಿ ಅಂತ ಒಂದು ಮರುದಿವಸ ಸತ್ತೋಗ್ತಾನೆ. ಆ ವೇಳೆಯಲ್ಲಿ ಸತ್ಯ ಹೇಳಬಾರ್ದು. ಇಲ್ಲ ಪರವಾಗಿಲ್ಲ, ಟ್ರೀಟ್ ಮಾಡೋಣ, ಚೆನ್ನಾಗಿ ಆಗ್ಬೋದು. ಯಾಕೆ ಮುಂದೆ ಗುಣ ಮಾಡೋದು ಬಿಡೋದು ಭಗವಂತನ ಕೈಯಲ್ಲಿದೆ. ಎರಡನೇದ್ದು ಸತ್ಯ ಶಬ್ದಕ್ಕೆ ಸತ್ಯಂ ಭೂತಹಿತಂ ಪ್ರೋಕ್ತಂ. ಸತ್ಯ ಒಟ್ಟು ಸಂಪೂರ್ಣ ಜಗತ್ತಿಗೆ, ಎನ್ವೈರ್ಮೆಂಟಲ್ಲೂ ಹಿತ ಮಾಡಬೇಕು ಮತ್ತು ಎಲ್ಲ ಪ್ರಾಣಿಗಳಿಗೂ ಹಿತಕರವಾದ ಕಾರ್ಯವನ್ನು ಮಾಡಬೇಕು. ಇದು ಸತ್ಯ. ನಾವು ಮಾಡುವ ಸಂಧ್ಯಾವಂದನ, ದೇವರ ಪೂಜೆ, ವೈಶ್ವದೇವ, ಬ್ರಹ್ಮಯಜ್ಞ, ಬಲಿಹರಣ, ಇದು ಜಗತ್ತಿಗೆ ಉಪಕಾರ ಮಾಡುವ ಕಾರ್ಯಗಳು. ಸಂಧ್ಯಾದರ್ಪಣ ಅಂತ ಅನ್ನುವ ಗ್ರಂಥದ ಪ್ರಕಾರ
ಒಬ್ಬ ವ್ಯಕ್ತಿಯ ಸಂಧ್ಯಾವಂದನೆಯ ಪುಣ್ಯದಿಂದ ಒಂದು 1000 ಜನರಿಗೆ ಅನ್ನ ಸಿಗ್ತದೆ. ದೇವರು ಕೊಡ್ತಾನೆ. ಇವನು ಪುಣ್ಯ ತೆಗೆದುಕೊಂಡು ದೇವರು 1000 ಜನರ ಹೊಟ್ಟೆಯನ್ನು ತುಂಬ್ತಾನೆ. ಒಬ್ಬ ವ್ಯಕ್ತಿ ವಿಧಿಪೂರ್ವಕವಾಗಿ ಮಾಡಿದ ಪೂಜೆಯಿಂದ 10,000 ಜನರು ಅನ್ನವನ್ನು ಕಾಣ್ತಾರೆ. ದೇವರ ಪೂಜೆ ವೈಶ್ವದೇವ ಮಾಡೋದರಿಂದಾಗಿ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ತಿಳ್ಕೊಂಡಂತೇನಿದೆ, ನಮ್ಮ ಸೈನಿಕರಂತ ಏನಿದ್ದಾರೆ ಅವರು ಬಲಿಷ್ಠರಾಗ್ತಾರೆ. ಬ್ರಹ್ಮಯಜ್ಞ ಮಾಡೋದರಿಂದ ವೇದಶಾಸ್ತ್ರಗಳ ಪರಂಪರೆ ಉಳಿತಾರೆ. ಆನಂತರ ಗ್ರಂಥಗಳ ಪರಂಪರೆ ಉಳಿತಾರೆ. ಹಿರಿಯರ ಆಶೀರ್ವಾದ ಪ್ರಾಪ್ತವಾಗ್ತದೆ. ದೇವತರ್ಪಣ, ಋಷಿ ತರ್ಪಣ, ಆಚಾರ್ಯ ತರ್ಪಣ, ಪಿತೃತರ್ಪಣ. ಬಲಿಹರಣದಿಂದ ಇರುವೆಯಿಂದ ಪ್ರಾರಂಭ ಮಾಡಿ ಬ್ರಹ್ಮದೇವರವರೆಗೆ ಎಲ್ಲರಿಗೂ ಪರಮಾತ್ಮ ಅನ್ನವನ್ನು ಮುಟ್ಟಿಸ್ತಾನೆ. ಇದು ಸತ್ಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಈ ಸತ್ಯದ ಪ್ರತಿನಿಧಿ ಮರೆತು ಬಿಡ್ತೇವೆ. ಅದಕ್ಕೆ ನಾನು ಒಂದೊಂದು ಗುಣಕ್ಕೊಬ್ಬ ಪ್ರತಿನಿಧಿ ಯಾರು ಅಂತ ಅನ್ನೋದನ್ನು ನಿಮ್ಮ ನೆನಪಿಟ್ಟುಕೊಳ್ಳೋ ಸಲುವಾಗಿ ಹೇಳ್ತಾ ಇದ್ದೇನೆ. ಯುಧಿಷ್ಠಿರ ಈ ಸತ್ಯ ಧರ್ಮದ ಪ್ರತಿನಿಧಿ. ತನ್ನ ಜೀವನದಲ್ಲಿ ಎಂದಿಗೂ ಶಾಸ್ತ್ರದ ಲಕ್ಷ್ಮಣ ರೇಖೆಯನ್ನು ದಾಟಿದವನಲ್ಲ. ಅದಕ್ಕೋಸ್ಕರ ಎಲ್ಲ ಕಷ್ಟಗಳನ್ನು ಪಟ್ಟ. ಇಲ್ಲ ದ್ಯೂತಕ್ಕೆ ಹೋದ. ಇದು ಯಾವ ಶಾಸ್ತ್ರ? ಧರ್ಮರಾಜನ ಬಗ್ಗೆ ಬಹಳ ಜನ ಪ್ರಶ್ನೆ ಇದೆ. ಇಲ್ಲ, ಅದು ಯುದ್ಧ ನೀತಿಯ ಒಂದು ಶಾಸ್ತ್ರ. ಹಿಂದಿನ ಕಾಲಕ್ಕೆ ಯುದ್ಧದ ಕ್ರಮ ಇತ್ತು. ಮೊದಲು ಅವರನ್ನು ದ್ಯೂತಕ್ಕೆ ಕರೀತಾ ಇದ್ದರು. ದ್ಯೂತ ಆಗಿನ ಕಾಲದಲ್ಲಿ ಒಂದು ಯುದ್ಧ ನೀತಿ. ರಾಜ ಅದಕ್ಕೆ ಒಪ್ಪದೇ ಇದ್ದರೆ ದ್ವಂದ್ವ ಯುದ್ಧಕ್ಕೆ ಕರೀತಿದ್ರು. ಅದಕ್ಕೂ ಒಪ್ಪದೇ ಇದ್ದರೆ ಆಕ್ರಮಣ ಮಾಡ್ತಾಯಿದ್ರು. ಧರ್ಮರಾಜ ತನ್ನ ಗುರುಗಳ ಎದುರಿನಲ್ಲಿ ನನ್ನಂಥ ಧಾರ್ಮಿಕ ವ್ಯಕ್ತಿಗೆ ದ್ಯೂತಕ್ಕೆ ಯಾರೂ ಕರೆಯೋದಿಲ್ಲ ಅಂಥೇಳಿ ದ್ರೋಣಾಚಾರ್ಯ ಎದುರಿನಲ್ಲಿ ಏಕಾಂತದಲ್ಲಿ ಪ್ರತಿಜ್ಞೆ ಮಾಡಿದ್ದ. ಗುರುಕುಲದಿಂದ ಹೊರಡುವಾಗ ಒಂದು ಪ್ರತಿಜ್ಞೆ ಮಾಡಬೇಕು. ಅದನ್ನು ಪ್ರಾಣ ಹೋದರೂ ಸಂರಕ್ಷಣೆ ಮಾಡಬೇಕು. ಅದು ನಿಯಮ. ಅದನ್ನು ದುರ್ಯೋಧನ ಮರೆಯಲ್ಲಿ ನಿಂತ್ಕೊಂಡು ಕೇಳ್ಕೊಂಡಿದ್ದ. ದ್ಯೂತಕ್ಕೆ ಕರೆದಿನ ಬರೋದಿಲ್ಲ ಅಂತ ಅನ್ನೋದಿಲ್ಲ, ಯಾಕಂದ್ರೆ ದ್ರೋಣಾಚಾರ್ಯದಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ ಅಂತೇಳಿ. ಇಲ್ಲ ಮತ್ತು ಹೆಂಡತಿಯನ್ನು ಪಣಕ್ಕೆ ಇಟ್ಟಿದ್ದು ಧರ್ಮ ಏನು ಅಂತ ತಿಳ್ಕೊಂಡಂತೇಳಿ ಯುಧಿಷ್ಠಿರನ ಬಗ್ಗೆ ನಾವು ಪ್ರಶ್ನೆ ಕೇಳ್ತೇವೆ. ದ್ಯೂತ ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಎಲ್ಲರಲ್ಲಿ ಕಲಿ ಪ್ರವೇಶವಾಯಿತು. ಆಗ ಅವನು ಕೂಡ ಧರ್ಮ ಮರೆತು ಬಿಟ್ಟ. ಆ ಸಂದರ್ಭವನ್ನು ಬಿಟ್ಟರೆ ಧರ್ಮರಾಜ ಧರ್ಮತ್ಯಾಗ ಮಾಡಿರ್ತಕ್ಕಂಥ ಉದಾಹರಣೆ ನಿಮಗೆ ಸಿಕ್ಕೋದಿಲ್ಲ. ನಾವು ಬರೀ ದ್ಯೂತಕ್ಕೆ ಅನುಮತಿ ಕೊಟ್ಟ ಅಂತ ತಿಳ್ಕೊಂಡು ಧರ್ಮರಾಜನ ಬೈತಾ ತಿರುಗ್ತೇವೆ. ಧರ್ಮದ ಮೂರ್ತಿ ಯುಧಿಷ್ಠಿರ, ಸತ್ಯದ ಮೂರ್ತಿ ಯುಧಿಷ್ಠಿರ. ಯಾಕೆಂತಂದರೆ ದ್ಯೂತಕ್ಕೆ ಹೋಗಿರದೇ ಇದ್ದರೆ ಏನಾಗ್ತಿತ್ತು? ದ್ವಂದ್ವ ಯುದ್ಧಕ್ಕೆ ಕರೀತಿದ್ರು. ದ್ವಂದ್ವ ಯುದ್ಧಕ್ಕೆ ಕರೆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಯಾರಿನ ಜೊತೆಗೆ ಯಾರು ಅಂತಲೂ ನಿಶ್ಚಿತ ಇರಲಿಲ್ಲ. ಭೀಮಸೇನನ್ನು ಬಿಟ್ಟು ಉಳಿದವರು ದ್ವಂದ್ವ ಯುದ್ಧದಲ್ಲಿ ಅಷ್ಟು ಪರಿಣಿತರಾಗಿರಲಿಲ್ಲ. ಅದಕ್ಕೂ ಒಪ್ಪದೇ ಇದ್ದರೆ ಯುದ್ಧ ಆಕ್ರಮಣ ಬಂದರೆ ದ್ರೋಣ ಭೀಷ್ಮನ್ನು ಎದುರಿಸುವ ತಯಾರಿಯನ್ನು ಪಾಂಡವರದ್ದು ಆಗಿರಲಿಲ್ಲ. ಅದಕ್ಕೆ ವನವಾಸಕ್ಕೆ ಹೋದರೂ ಪರವಾಗಿಲ್ಲ, ನಮಗೆ ತಯಾರಿಗೆ ಅವಕಾಶ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ಒಪ್ಪಿಕೊಂಡದ್ದು ಅವನ ತಿಳಿದುಕೊಂಡ ಧರ್ಮಕ್ಕೆ ಅನುಸಾರವಾಗಿಯೇ ಇತ್ತು. ಇನ್ನು ನಂಬರ್ 2, ಎರಡನೆಯ ಧರ್ಮ ದಯ. ದಯ ಅಂತ ಅಂದ್ಕೊಂಡಂತಂದರೆ ಆ ವ್ಯಕ್ತಿಯಿಂದ ಪ್ರಯೋಜನವಿಲ್ಲದೆ ಇದ್ದರೂ ಅವನಿಗೆ ಸಹಾಯ ಮಾಡೋದು. ಒಬ್ಬ ವ್ಯಕ್ತಿ ಸಂಕಟದಲ್ಲಿದ್ದಾನೆ, ಯಾವುದೋ ಪ್ರಾಬ್ಲಮ್ನಲ್ಲಿದ್ದಾನೆ, ಅದನ್ನು ದೂರ ಮಾಡುವ ಸಾಮರ್ಥ್ಯ ನನಗಿದೆ. ಅವನು ನನ್ನನ್ನು ಕರೀಬೇಕು ಅಂತೇನಿಲ್ಲ, ನನಗೆ ಗೊತ್ತಾದ್ರೆ ಸಾಕು ನಾನು ಹೋಗಿ ಅವನಿಗೆ ಹೆಲ್ಪ್ ಮಾಡಬೇಕು. ಇದು ದಯ. ಅನಾಹುತ ಅಥವಾ ಪ್ರಯೋಜನ ರಾಹಿತ್ಯವಾದಂಥ ಒಂದು ಏನು ಕರುಣೆ ಇದೆ, ಇದಕ್ಕೆ ದಯ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ, ಮನಃಶಾಸ್ತ್ರದಲ್ಲಿ ಕರೀತಾರೆ. ಕರುಣೆಯಲ್ಲಿ ಆಗಲ್ಲ. ಬರ್ತಾನೆ ಅವನು ತನ್ನ ಕಷ್ಟ ಹೇಳ್ಕೊಳ್ತಾನೆ,
ಹೇಳ್ಕೊಂಡಾಗ ಆಯ್ತಪ್ಪ ಅಂತ ತಿಳ್ಕೊಂಡಂತೆ ಕರುಣೆಯಿಂದ ಅವನಿಗೆ ಹೆಲ್ಪ್ ಮಾಡ್ತೇವೆ. ಇದು ಅವನು ಕೇಳಿದ ನಂತರ. ಇಲ್ಲ ಅವನು ಕೇಳದೇ ಅವನಿಗೆ ಸಹಾಯ ಮಾಡ್ತಕ್ಕಂಥದ್ದು ದಯ. ಈ ದಯೆ ಉದಾಹರಣೆ ಭಾಗವತ ಆರಂಭದಲ್ಲಿ ಬರ್ತಕ್ಕಂಥ ಶಮೀಕ ಋಷಿಗಳು. ಪರೀಕ್ಷಿತ ರಾಜನಿಗೆ ಶಮೀಕ ಋಷಿಗೆ ಪರೀಕ್ಷಿತ ರಾಜ ನೀರು ಕೇಳಲಿಕ್ಕೆ ಬಂದಾಗ ಅವರನ್ನು ಅಪಮಾನ ಮಾಡಿದ ಅಂಥೇಳಿ ಅವರ ಮಗ ಶೃಂಗಿ 7 ದಿವಸಗಳ ನಂತರ ನೀನು ಪ್ರಾಣ ಬಿಡ್ತಿ, ತಕ್ಷಕನಿಂದ ನೀನು ಸಾಯ್ತಿ ಅಂತ ತಿಳ್ಕೊಂಡು ಅಂತೇಳಿ ಶಾಪ ಕೊಟ್ಟರು. ಬಂದು ಅಪ್ಪನಿಗೆ ಹೇಳಿದ. ಅಪ್ಪ ಅವಾಗ ಸಮಾಧಿಯಲ್ಲಿದ್ದರು. ಸಮಾಧಿ ಅವಸ್ಥೆಯಿಂದ ಹೊರಗೆ ಬಂದರು. ಹೊರಗೆ ಬಂದು ಯಾರಿಗೆ ಶಾಪ ಕೊಟ್ಟೆ ಅಂತ ಕೇಳಿದರು. ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಜ್ಞಾನದೃಷ್ಟಿಯಿಂದ ನೋಡಿದರು. ಪರೀಕ್ಷಿತ ರಾಜನಿಗೆ 7 ದಿವಸ ಸಮಯ ಇದೆ. ಅಷ್ಟರಲ್ಲಿ ಅವನು ಸಕಲ ರಾಜ್ಯದ ವ್ಯವಸ್ಥೆ ಮಾಡಬೇಕು. ಅವನಿಗೆ ಏನಾದರೂ ಸಾಧನೆ ಆಗಬೇಕು ಅನ್ನುವ ದಯೆ. ಯಾವ ವ್ಯಕ್ತಿ ತಾನು ಸಮಾಧಿ ಧ್ಯಾನದಲ್ಲಿದ್ದಾಗ ಅಪಮಾನ ಮಾಡಿದ್ದನೋ ಅದನ್ನು ಮರೆತು ಬಿಟ್ಟರು ಅವರು. ಪರೀಕ್ಷಿತ ರಾಜ ಬಂದು ನನಗೆ ಹೆಲ್ಪ್ ಮಾಡಿರಿ ಅಂತ ಸಮೀಕರ ಹೇಳಿ ಕೇಳಿರಲಿಲ್ಲ. ತಾವೇ ತಮ್ಮ ಒಬ್ಬ ದಧಿಮುಖ ಅಂತ ತಿಳ್ಕೊಂಡಂಥೇಳಿ ಶಿಷ್ಯನನ್ನು ಕರೆದು ಹೋಗಿ ರಾಜನಿಗೆ ಹೇಳು, ಈ ರೀತಿಯಾಗಿ 7 ದಿವಸ ನೀನು ಸಾಯೋದು ನಿಶ್ಚಿತ. ಯಾಕೆ ನನ್ನ ಮಗ ವರಾಶಾಪಕ್ಕೆ ಸಮರ್ಥನ. ಅಷ್ಟರೊಳಗೆ ನಿನಗೇನು ಮಾಡಿಕೊಳ್ಳಬೇಕಾಗಿದೆ ಎಲ್ಲ ಅನುಕೂಲತೆ ಮಾಡಿಕೊ ಅಂತ ತಿಳ್ಕೊಂಡಂತೇಳಿ ಏನೊಂದು ಧೈರ್ಯ ತೋರಿಸಿ ಅವನ ಮೇಲೆ ದಯೆ ತೋರಿಸಿದ್ರಲ್ಲ. ಅವನಿಗೆ ಗೊತ್ತಿರದೇ ಇದ್ದರೆ ಪಾಪ ಏನೂ ಸಾಧನೆ ಆಗ್ತಿಲ್ಲ. ಭಾಗವತ ನಮಗೆ ಸಿಗ್ತಿರಲಿಲ್ಲ. ಶಮೀಕ ಋಷಿಗಳಿಂದ ದಯೆ. ವ್ಯಕ್ತಿ ಅಪಮಾನ ಮಾಡಿದ್ದರೂ ಅವನು ಕಷ್ಟದಲ್ಲಿದ್ದಾಗ ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡೋದು, ಹೆಲ್ಪ್ ಮಾಡೋದು, ಇದು ನಮ್ಮ ಕರ್ತವ್ಯ. ದಯೆ 2ನೇ ಧರ್ಮ. ಶಮೀಕ ಋಷಿಗಳ ಕಥೆ ನೆನಪಲ್ಲಿ ಇಟ್ಕೊಳ್ಳಿ. 3ನೇದ್ದು ತಪಸ್ಸು. ತಪಸ್ಸು ಅಂತ ತಿಳ್ಕೊಂಡಂತಂದರೆ ನಿಷಿದ್ಧ ಕರ್ಮಗಳಲ್ಲಿ ಯಾವುದು ನಿಷಿದ್ಧವೋ ಆ ಕರ್ಮಗಳು ಮಾಡಬೇಕು ಅಂತ ನಮಗೆ ಒಂದು ರೀತಿಯಾಗಿಂಥ ಪ್ರೊವೊಕೇಷನ್ ಆಗ್ತಿರ್ತದೆ. ಆ ನಿಷಿದ್ಧ ಕರ್ಮಗಳು ನಮ್ಮನ್ನು ಆಕರ್ಷಣೆ ಮಾಡ್ತಾ ಇರ್ತವೆ. ಮನಸ್ಸು ಆ ಕಡೆಗೆ ಹರಿದರೂ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನು ಮಾಡದೇ ಇರುವಿಕೆ ಅಥವಾ ಕಾಮತ್ಯಾಗ ಪರಂ ತಪಂ ಅಂತೇಳಿ ಮುಂದೆ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ತಪಸ್ಸು ಅಂತ ತಿಳ್ಕೊಂಡಂತಂದರೆ ತನಗೆ ಬರುವ ಈ ಶಾಸ್ತ್ರ ವಿರುದ್ಧವಾದ ಇಚ್ಛೆಗಳನ್ನು ತಡೆ ಹಿಡಿಯುವುದು, ಅದನ್ನು ಮಾಡದೇ ಇರುವುದು. ಅನ್ನಿಸ್ತದೆ ಅವನನ್ನು ಸ್ವಲ್ಪ ಉಫ್ ಅಂತಂತ ಇದ್ದಾನೆ, ನಾನೊಂಚೂರು ನೋಡೋಣ ಅಂತ ತಿಳ್ಕೊಂಡಂತೆ. ಆದರೆ ಮನಸ್ಸು ಗಟ್ಟಿ ಮಾಡಬೇಕು. ಯಾರೇ ಎಷ್ಟೇ ತಪ್ಪು ದಾರಿಗೆ ನಮ್ಮನ್ನು ಪ್ರೇರಣೆ ಮಾಡಿ ಪ್ರವೋಕ್ ಮಾಡಿದರೂ ಕೂಡ ಇದಕ್ಕೆ ಉದಾಹರಣೆ ರಘುತ್ತಮ ತೀರ್ಥರು. 5ನೇ ವಯಸ್ಸಿಗೆ ಉಪನಯನ ಮಾಡಿದರು. ಮುಂದೆ 6 ತಿಂಗಳಿಗೆ ಅವರಿಗೆ ಸನ್ಯಾಸ ಕೊಟ್ಬಿಟ್ರು. 5.5 ವರ್ಷ 6 ವರ್ಷ ಹುಡುಗ. ಅವನ ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ ರಘುವರ್ಯ ತೀರ್ಥರು ಪೂಜೆಗೆ ಕೂತ್ಕೊಂಡಾಗ ಅಗ್ರ್ಯೋದಕ ಇತ್ಯಾದಿನೆಲ್ಲ ತಂದಿಡೋದು, ಅಲ್ಲಿ ಕೂತ್ಕೊಂಡು ಪ್ರಣವ ಜಪ ಮಾಡೋದು. ಒಂದು ದಿವಸ ರಘುವರ್ಯ ಕರೆಯಪ್ಪ, ನಾನು ಸ್ನಾನ ಕೊರಟೀನಿ, ಎಲ್ಲ ತಯಾರು ಮಾಡಿ, ನೀನು ಸ್ನಾನ ಮಾಡಿ ಲಗನೆ ಮಾಡು, ತಯಾರು ಮಾಡೋದು. ಅವ್ರು ಹೇಳ್ತಾರೆ, ಸ್ವಾಮಿ ಇವತ್ತು ನಾನು ಹೆಲ್ಪ್ ಮಾಡೋದಿಲ್ಲ. ಯಾಕೋ ಏನಾಯಿತು? ಏನೂ ಇಲ್ಲ, ಭಾಳ ಹಸಿವೆಯಾಗಿತ್ತು, ಸ್ನಾನ ಮಾಡಿದೆ, ಜಪ ಮಾಡಿ ಕೊಬ್ಬರಿ ತಿಂದೀನಿ, ಅದನ್ನು ತಿಂದು ನಿಮ್ಗೆ ಹೆಂಗೆ ಹೆಲ್ಪ್ ಮಾಡಬೇಕು ಅಂತ ಮಾಡಲಿಲ್ಲ ಅಂತ. ರಘುವರ್ಯರು, ಇವತ್ತು ಬಿಡು, ನಾಳಿನಿಂದ ಎಂದಿಗೂ ರಾಮದೇವರ ಪೂಜೆ ಆಗದೆ ಹೊರತು ತೀರ್ಥ ತೆಗೆದುಕೊಳ್ಳುವರ್ತು ಏನು ಬಾಯಲ್ಲಿ ಹನಿ ನೀರು ಹಾಕ್ಕೊಳ್ಳಿಕ್ಕಿಲ್ಲ. 5.5 6 ವರ್ಷದ ಬಾಲಕನ ಎಷ್ಟು ಬಯಕೆಗಳಿರ್ಬೋದು, ಎಷ್ಟು ಆಕರ್ಷಣೆಗಳಿರ್ಬೋದು. ಹಸಿವೆ, ಆಟ ಪಾಠ, ಮತ್ತೊಂದು ಮುಗಿದೊಂದು. ಆ ವೇಳೆಗೆ ಆಯಾ ಸಮಯಕ್ಕೆ ಆಯಾ ವಯಸ್ಸಿಗೆ ಆ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಸಹಜವಾಗಿದ್ದರೂ, ಇನ್ಸ್ಟಿಂಕ್ಟ್ ಇರ್ತದಲ್ಲ, ಸಹಜವಾಗಿದ್ದರೂ ಅದನ್ನು ಕಂಟ್ರೋಲ್ ಮಾಡಿದ ಮಹಾನ್ ವ್ಯಕ್ತಿ ರಘುತ್ತಮ ತೀರ್ಥರು. ಅವರ ಚರಿತ್ರೆಯಲ್ಲಿ ತಮ್ಮ ಜೀವನದಲ್ಲಿ ಎಂದಿಗೂ
ಇನ್ನು ದೊಡ್ಡವರಾದ ಮೇಲಂತೂ ಮಾಡೇ ಮಾಡ್ತಾರೆ, ಪ್ರಶ್ನೆ ಬೇರೆ. ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಬಾಲ್ಯದಲ್ಲಿಯೇ ಮನಸ್ಸು ಇಂದ್ರಿಯಗಳು ಬೇಕು ಅಂತಂದರೂ ಕೂಡ ನಿಷಿದ್ಧವಾದಂಥ ಸನ್ಯಾಸಾಸ್ತ್ರಕ್ಕೆ ನಿಷೇಧ, ತೀರ್ಥ ನೈವೇದ್ಯ ತೆಗೆದುಕೊಳ್ಳೋದೇನು ತೆಗೆದುಕೊಳ್ಳಿಕ್ಕೆಲ್ಲ ಉಪವಾಸ ವನವಾಸಾದಿಗಳು ಅವರಿಗೆ ನಿಷಿದ್ಧವಾಗಿರ್ತಕ್ಕಂಥ ಅದನ್ನು ಮಾಡಲಿಲ್ಲ, ನಂತರ ಎಂದಿಗೂ ಮಾಡಲಿಲ್ಲ. ಈ ಚರಿತ್ರೆ ನೆನಪಿಟ್ಟುಕೊಳ್ಳೋಣ. ನಿಷಿದ್ಧ ಕೆಲಸಗಳು ನಮಗೆ ನಿಷಿದ್ಧ ಯಾವುದಿದೆ? ಈರುಳ್ಳಿ ತಿನ್ನಬೇಡಿ, ಬೆಳ್ಳುಳ್ಳಿ ತಿನ್ನಬೇಡಿ, ಬದನೆಕಾಯಿ ತಿನ್ನಬೇಡಿ, ಹೊರಗಿನ ಪದಾರ್ಥಗಳನ್ನು ತಿನ್ನಬೇಡಿ. ಇದ್ಯಾವುದು ಅಸಂಭವ ಏನಲ್ಲ, ಮನಸ್ಸು ಮಾಡಿದರೆ ಸಾಧ್ಯವಿದೆ. ಆದರೆ ಇಷ್ಟೇ ನಿಮ್ಮ ಮನೋದಾರ್ಢ್ಯ. ಇದಕ್ಕೇನೆ ತಪಸ್ಸು ಅಂತ ತಿಳ್ಕೊಂಡಂತಾರೆ. ಮೂರನೇ ಧರ್ಮ ಕಾಮತ್ಯಾಗ ಪರಂ ತಪಃ. ಕೃಷ್ಣ ಉದ್ಧವನಿಗೆ ಹೇಳುವಾಗ ಏಕಾದಶ ಸ್ಕಂದದ 12ನೇ ಅಧ್ಯಾಯದಲ್ಲಿ ಈ ಮಾತನ್ನು ಹೇಳ್ತಾನೆ. ಇದರ ನಂತರ ಶೌಚ, ಪಾವಿತ್ರ್ಯ. ಒಂದು ಸ್ನಾನ, ಸಂಧ್ಯಾವಂದನಾದಿಗಳು, ಸಕಾಲದಲ್ಲಿ ಸ್ನಾನ, ಶೌಚ, ಮುಖಮಾರ್ಜನ, ಸ್ನಾನಾದಿಗಳು, ಇದು ಸಾಮಾನ್ಯ ಶುದ್ಧಿ. ಎರಡನೇದು ಅಂತ ತಿಳ್ಕೊಂಡಂತಂದರೆ ಕರ್ಮಗಳ ಬಂಧನದಲ್ಲಿ ಬೀಳದೇ ಇರುವಿಕೆ. ಕರ್ಮ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂತಂದರೆ ಅದರಿಂದ ಆಗ್ತಕ್ಕಂಥ ಹಾನಿ ಲಾಭದ ಕಡೆಗೆ ಲಕ್ಷ್ಯ ಕೊಡದೆ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇರಬೇಕು. ಆ ನಿಷ್ಕಾಮ ಕರ್ಮದ ಸಮಯದಲ್ಲಿ ಒಂದೇ ಒಂದು ದೇವರನ್ನ ಕಡೆಗೆ ನನ್ನ ದೃಷ್ಟಿ ಇಟ್ಕೊಂಡಿರಬೇಕು. ಇದಕ್ಕೆ ಪಾವಿತ್ರ್ಯ, ಶೌಚ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಅಂದರೆ ನಿಷ್ಕಾಮನೆಯಿಂದ ಮಾಡುವ ಭಗವಂತನ ಸೇವೆ ಇದು ಪವಿತ್ರತೆಯ ಮುಖ್ಯ ಲಕ್ಷಣ ಅಂತನ್ನೋದನ್ನು ಮುಂದೆ ಕರ್ಮಸು ಅಸಂಗಮಃ ಶೌಚಂ ಕೃಷ್ಣ ಹೇಳಿದ ಪರಿಭಾಷೆ. ಕರ್ಮಗಳ ಬಂಧನದಲ್ಲಿ ಬೀಳದೇ ಇರುವಿಕೆ, ಕರ್ಮದ ಬಂಧನಗಳಲ್ಲಿ ಬೀಳದೇ ಇರುವಿಕೆ ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡುವಿಕೆ. ಇದೇ ಶೌಚ ಅಂತ ಅನಿಸ್ಕೊಳ್ತದೆ. ಈ ಪರಿಭಾಷೆ ನನ್ನ ಕಲ್ಪನೆಯಿಂದ ನಾನು ಹೇಳಲಿಲ್ಲ. ಇದಕ್ಕೆ ಜನಕರಾಜ ಒಂದು ಸಲ ಜನಕರಾಜ ಬಹಳ ವಿರಕ್ತ, ಅವನಿಗೆ ಯಾವುದೇ ಬಗ್ಗೆ ಆಶೆ ಇಲ್ಲ, ನಿಷ್ಕಾಮತೆಯಿಂದ ತನ್ನ ರಾಜ್ಯವನ್ನು ಆಳ್ತಾ ಇದ್ದಾನೆ ಅಂತ ಕೇಳಿದ ಒಬ್ಬ ವ್ಯಕ್ತಿ, ಒಬ್ಬ ಸಾಧಕ. ಹಾಗಾದ್ರೆ ಆ ರಾಜನನ್ನು ನೋಡಿದ್ರಾಯಿತು ಅಂತ ತಿಳ್ಕೊಂಡು ಅಂತೇಳಿ ಅವನ ನಗರಕ್ಕೆ ಬಂದ. ಅವನ ಕಲ್ಪನೆ ಇತ್ತು, ವಿರಕ್ತನಾಗಿದ್ದಾನೆ, ಯಾವ ಆಶೆ ಇಲ್ಲ ಅಂತಂದಮೇಲೆ ಊರವರೆಗೆ ಒಂದು ಗುಡಿಸಲ ಕಟ್ಕೊಂಡಿರ್ಬೋದು ಅಂತನೂ ಕಲ್ಪನೆ, ನಾವು ಕಾನ್ಸೆಪ್ಟ್ ಮಾಡ್ತೀವಿ ಹೀಗಿರ್ಬೋದು ಅಂತ ತಿಳ್ಕೊಂಡಂತೆ. ಬಂದ ಊರವರೆಗೆ ಬಂದು ಹೊರಗಿನ ಹಳ್ಳಿಯಲ್ಲಿದ್ದರು ಕೇಳ್ದ, ಮತ್ತು ಜನಕರಾಜ ಇಲ್ಲೆಲ್ಲಿ ಊರ ಹೊರಗೆ ಎಲ್ಲಾದರೂ ಗುಡಿಸಲು ಕಟ್ಕೊಂಡಿದ್ದಾನೇನು ಅಂತ. ಏನಪ್ಪ ಹೀಗೆ ಕೇಳ್ತೀವಿ? ರಾಜ ತನ್ನ ಮಹಲ್ನಲ್ಲಿದ್ದಾನೆ. ಹೌದಪ್ಪ, ಅಲ್ಲಿ ಹೋಗಿ ಭೇಟಿ ಆಗೋನು. ರಾಜ್ಮಹಲ್ನಿದ್ದವನು ಅಂಥದ್ದೇನು ವೈರಾಗ್ಯ ಒಂದು ಅಂತ ಮೊದಲೇ ಸಂಶಯ ಪ್ರಾರಂಭ ಆಯಿತು. ಆ ನಂತರ ಬಂದು ಭೇಟಿಯಾದಾಗ ಸನ್ಯಾಸಿ ವೇಷದಿಂದ ಬಲೆ ನಾರು ಬಟ್ಟೆ ಉಟ್ಕೊಂಡು ಸಿಂಹಾಸನದ ಮೇಲೆ ಕೂತಿರ್ಬೋದು ಅಂಥೇಳಿ ಅವನು ಎರಡನೇ ಕಲ್ಪನೆ ಮಾಡಿದ. ಯಾಕೆಂದ್ರೆ ನಮ್ಮ ಬಾಹ್ಯ ಲಕ್ಷಣಗಳಿಂದಲೇ ನಾವು ಅವರನ್ನು ಹೀಗೆ ಅಂತ ತಿಳ್ಕೊಂಡಿರ್ತೀವಿ. ಜನಕರಾಜ ಭೇಟಿ ಅವನ ಜೊತೆ ಭೇಟಿಯಾದ ಬಂದ, ಅರ್ಘ್ಯಪಾದ್ಯಾನ ಕೊಟ್ಟೆ, ನೋಡಿದ ಸಿಂಹಾಸನದ ಮೇಲೆ ಕೂತ್ಕೊಂಡು ಎಲ್ಲ ನ್ಯಾಯ ನಿರ್ಣಯ ಮಾಡ್ತಾ ಇದ್ದಾನೆ. ಒಳ್ಳೆ ಭರ್ಜರಿ ಆಭರಣ ಹಾಕ್ಕೊಂಡಿದ್ದಾನೆ, ರತ್ನಖಚಿತವಾದ ಅವನ ಅಂಗಿ ಇದೆ, ಒಳ್ಳೆ ಶ್ರೇಷ್ಠವಾದ ಜರತಾರಿ ಧೋತರ ಇದೆ. ಒಂದು ಏನಿಲ್ಲ ಅಂತಂದರೆ ವಜ್ರ ಮೃತ್ಯು ರತ್ನಗಳಿಂದ ಮೈ ತುಂಬಿ ಹೋಗಿತ್ತು. ಒಂದು ಇದೆಂಥ ವೈರಾಗ್ಯ, ಆಭರಣಾದಿಗಳನ್ನೆಲ್ಲ ಹಾಕ್ಕೊಂಡಿದ್ದಾನಲ್ಲ ಅಂತ ತಿಳ್ಕೊಂಡಂತೇಳಿ. ಇಲ್ಲ, ಬಹುಶಃ ಊಟದಲ್ಲಿ ಏನಾದರೂ ಇವನಿಗೆ ವೈರಾಗ್ಯ ಇರಬಹುದು, ಒಳ್ಳೆ ಸಾದಾ ಊಟ ಇರಬಹುದು ಅಂತ ತಿಳ್ಕೊಂಡಂತೇಳಿ. ಆ ನಂತರ ನೋಡಿದ, ಅವರಿಗೆ ಬ್ರಾಹ್ಮಣಿಗೆ ಊಟ ಹಾಕಿ ತಾನು ಊಟ ಕೂತ್ಕೊಂಡ. ಇವರು ಮಾಡಿದ ಪಂಚಪಕ್ವಾನ್ಯ ಅವನಿಗೆ ತಾಟಲ್ಲಿ ಹಾಕಿದ್ರು, ಅವನ ತಟ್ಟೆಯಲ್ಲಿ ಹಾಕಿದ್ರು, ಅವನು ತಿಂದ. ಊಟದಲ್ಲಿ ವೈರಾಗ್ಯ ಇಲ್ಲ. ಇವನೆಂಥ ವಿರಕ್ತ, ಇವನೆಂಥ ಕರ್ಮಸು ಅಸಂಗತ್ವ.
ಕರ್ಮಫಲ ಎಲ್ಲ ಉಣ್ತಾ ಇದ್ದಾನಲ್ಲ. ಕೇಳಿದ್ರೆ ಆಯ್ತು ಊಟ ಅಂದಮೇಲೆ ರಾಜ ಒಂದು ಪ್ರಶ್ನೆ ಇತ್ತು, ಅವಶ್ಯವಾಗಿ ಕೇಳಿದ ಜ್ಞಾನಿಗಳು. ಇಲ್ಲ ಮತ್ತು ನೀವು ಯಾವ ಕರ್ಮಕ್ಕೂ ಆಶೆಯನ್ನು ಪಡೆದೇ ಇದ್ದವರು ನಿಷ್ಕಾಮ ಕರ್ಮಯೋಗಿಗಳು ಅಂತ ನಾನು ಕೇಳಿದ್ದೇನೆ. ಅದನ್ನು ನೋಡಿದರೆ ಮಹಲ್ನಲ್ಲಿರ್ತೀರಿ, ರತ್ನಖಚಿತವಾದ ಬಟ್ಟೆಗಳನ್ನು ಹಾಕ್ಕೊಳ್ತೀರಿ, ಪಂಚಪಕ್ಕ 64 ಥರದ ಭಕ್ಷ್ಯ ಊಟ ಮಾಡ್ತೀರಿ. ನನಗ್ಯಾಕೋ ಇದು ವೈರಾಗ್ಯ ಅಥವಾ ಕರ್ಮಗಳಲ್ಲಿರ್ತಕ್ಕಂಥ ಕರ್ಮತ್ಯಾಗ ಅಂತ ನನಗೆ ಅನ್ನಿಸ್ಲಿಲ್ಲ. ಓ ಇಷ್ಟೇನಾ, ನಿಮ್ಗೆ ಉತ್ತರ ಕೊಡ್ತೀನಿ, ಒಂದು ಕೆಲಸ ಮಾಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಾಗಿದ್ರೆ ಒಂದು ನನ್ನ ಕರಾರ್, ನಾನು ಅದ್ಭುತವಾದ ಹೊಸ ರಾಜಮಹಲ್ ಕಟ್ಟಿಸಿದ್ದೇನೆ. ಎಲ್ಲ ದೇಶದ ಶಿಲ್ಪಕಲೆ ನಮೂನಾ ಅಲ್ಲಿದೆ. ನೀವು ಹೋಗಿ ನೋಡ್ಕೊಂಡು ಬರಬೇಕು. ನೋಡ್ಕೊಂಡು ಬರೋ ತನಕ ನಿಮ್ಗೊಂದು ದೀಪ ಕೊಡ್ತೇನೆ, ಆ ದೀಪ ಆರಬಾರ್ದು, ಆ ದೀಪ ಆರಬಾರ್ದು. ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳ್ದ. ಜೊತೆಯಲ್ಲಿ ಒಬ್ಬ ಗೈಡನ್ನು ಕೊಟ್ಟ ರಾಜ. ಅವನು ಕರೆದುಕೊಂಡು ಹೋಗಿದ, ಇದು ಇಂಥ ದೇಶದ ಶಿಲ್ಪ, ಇದು ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾಷ್ಟಶಿಲ್ಪ, ಇದು ವಾಸ್ತುಶಿಲ್ಪ, ಇದು ಈ ದೇಶದ ಶಿಲ್ಪ, ಇದರಲ್ಲಿರ್ತಕ್ಕಂಥ ಬಂಗಾರದ ಕುಸರಿ ಕೆಲಸ, ಅದನ್ನೆಲ್ಲ ವರ್ಣನೆ ಮಾಡ್ತಾ ಬಂದ. ತಿರುಗಿ ಬಂದ, ದೀಪ ಒಳ್ಳೆ ಸುರಕ್ಷತೆ ಇಟ್ಕೊಂಡಿದ್ದ. ರಾಜ ಕೇಳ್ದ, ಎಲ್ಲೆಲ್ಲಿ ಏನೇನು ನೋಡಿದ್ರಿ ಅಂತ. ರಾಜ, ಏನು ನೋಡ್ತೀನಿ, ದೀಪದ ಕಡೆಗೇ ಲಕ್ಷ್ಯ ಇತ್ತು. ಅವ ಏನು ಹೇಳ್ದನು ಕೇಳ್ತಾ ಇದ್ದೆ, ತಲೆಗೆ ಏನೂ ಹೋಗಲಿಲ್ಲ, ನನಗೇನು ನೆನಪಿಲ್ಲ ಆಗುವಂತ. ಅವ್ರು ಹೇಳಿದ್ರು, ಇದೇ ಕರ್ಮಸು ಅಸಂಗ. ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಟು ನಾನು ಮಾಡಿದ್ದೆಲ್ಲವೂ ಭಗವಂತನ ಸೇವೆ ಅಂತನೂ ಲಕ್ಷ್ಯ ಇದ್ದರೆ ಆ ಕರ್ಮಗಳ ಭೋಗಗಳ ಬಂಧನ ನಮಗಾಗೋದಿಲ್ಲ. ಆ ಕರ್ಮಗಳ ಆ ಒಂದು ಆಕರ್ಷಣೆಯೂ ಬಂಧನದಲ್ಲಿ ನಾವು ಬೀಳೋದಿಲ್ಲ. ಲಕ್ಷ್ಯ ಭಗವಂತನ ಕಡೆಗಿದ್ದರೆ ಇದು ಪರಮಾತ್ಮನ ಸೇವೆ ಅಂಥೇಳಿ ಪಂಚಪಕ್ವಾನ ಊಟ ಮಾಡ್ತಾ ಇದ್ದರು. ಅವನು ಮಹಾವಿರಕ್ತನೇ. ರುಚಿ ಹತ್ತದೆ, ಇದು ಹತ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲ. ಅದಕ್ಕೋಸ್ಕರ ಇದೇ ಮನಸ್ಸಿನ ಪಾವಿತ್ರ್ಯ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಅಂತಹ ಶ್ರೀಹರಿಯ ಕಡೆಗೆ ಲಕ್ಷ್ಯ ಇದ್ದ ವ್ಯಕ್ತಿ ಅವನು ಕೂಡ ಪವಿತ್ರ ಅಂತ ಅನ್ಸ್ಕೊಳ್ತಾನೆ. ಇದಕ್ಕೆ ಶೌಚ ಅಂತ ತಿಳ್ಕೊಂಡು ಅಂತ ಹೇಳಿ. ಇನ್ನು 5ನೆಯ ಧರ್ಮ ಅಂತ ತಿಳ್ಕೊಂಡಂತಂದರೆ ತಿತಿಕ್ಷಾ, ಸಹನಶೀಲತೆ, ಪೇಷನ್ಸ್. ಅದಕ್ಕೋಸ್ಕರ ಭಾಗವತದಲ್ಲಿ ಶ್ರೀಕೃಷ್ಣ ಪರಿಭಾಷೆ ಹೇಳ್ತಾನೆ, ಸಹನಂ ಮೊದಲೇದು ಸಹನಶೀಲತೆ, ತಿತಿಕ್ಷಾ ದುಃಖ ಸಂಮರ್ಷ. ಎಷ್ಟೇ ದುಃಖದ ಸಂದರ್ಭ ಬಂದರೂ ಕೂಡ ದುಃಖಿತಳಾಗದೇ ಇರುವಿಕೆ, ಅದರಿಂದ ವಿಕಾರವನ್ನು ಹೊಂದದೇ ಇರುವಿಕೆ. ಮನುಷ್ಯನ ಜೀವನದಲ್ಲಿ ಕರ್ಮಾನುಸಾರ ಬೇಕಾದ ದುಃಖದ ಸಂಗತಿ ಬರ್ತಾರೆ. ಇದಕ್ಕೆ ಉದಾಹರಣೆ ಯಾರು? ಇದಕ್ಕೆ ಉದಾಹರಣೆ ದ್ರೌಪದಿ. ದ್ರೌಪದಿ ಹುಟ್ಟಿದ್ದೇ ಬೆಂಕಿಯ ಮಧ್ಯದಿಂದ. ಆ ನಂತರ ಸ್ವಯಂವರದಲ್ಲಿ ನಾನು ದುರ್ಯೋಧನನಿಗೋಸ್ಕರ ಮತ್ಸ್ಯಂತ್ರ ಭೇದ ಮಾಡ್ತೇನೆ ಅಂತಂದಾಗ ಸಭೆ ಎದುರಿನಲ್ಲಿ ಧೈರ್ಯದಿಂದ ಬಂದು ಇನ್ನೊಬ್ಬರ ಬಾಡಿಗೆಗೋಸ್ಕರ ಮತ್ಸ್ಯಂತ್ರ ಮಾಡೋನ ಜೊತೆಗೆ ನಾನು ಮದುವೆ ಆಗೋದಿಲ್ಲ ಅಂತಕೊಂಡು ಅಂತೇಳಿ ಹೇಳೋ ಪ್ರಸಂಗ ಬಂತು. ಇದರಿಂದ ಅಪಮಾನಗೊಂಡ, ಅಪಮಾನ ತಿಳಿದುಕೊಂಡು, ತಪ್ಪು ಅವ್ರದ್ದೇ ಇತ್ತು, ದ್ರೌಪದಿ ಏನು ತಪ್ಪಿರಲಿಲ್ಲ. ಸ್ವಯಂವರದಲ್ಲಿ ಹುಡುಗಿಯ ಮನಸ್ಸು ಯಾರನ್ನು ವರಿಸ್ತಾರೆ ಅವರನ್ನು, ಅದು ಅಧಿಕಾರ ಅವಳದು. ಕೊನೆಯವರೆಗೂ ಈ ಕರ್ಣ ದುರ್ಯೋಧನ ಅವಳಿಗೆ ಎಷ್ಟು ಪೀಡೆ ಕೊಟ್ಟಿದ್ದಾರೆ. ಲಾಕ್ಷಾಗ್ರಹ, ಆನಂತರ ಲಾಕ್ಷಾಗ್ರಹ ಅಲ್ಲ, ವನವಾಸ, ಅಜ್ಞಾತವಾಸ, ದ್ಯೂತದಲ್ಲಿ ಅವಳಿಗೆ ಆದಷ್ಟು, ಸಭೆಯಲ್ಲಿ ಆದಷ್ಟು ಕಷ್ಟ ಯಾರಿಗಾದರೂ ಆಗಿದೆ. ಮೊದಲೇ ರಜಸ್ವಲ. ಅದರಲ್ಲಿ ಆ ವೇಳೆಯಲ್ಲಿ ಏಕವಸ್ತ್ರಳಾಗಿರಬೇಕು ಅಂತ ತಿಳ್ಕೊಂಡಂತೇಳಿ ನಿಯಮ.
ಅಂತಹ ಸಂದರ್ಭದಲ್ಲಿ ಸಭೆಗೆ ಎಳೆದುಕೊಂಡು ಬಂದದ್ದು. ಅವಳಿಗೆ ನೀನು ಸೂಳೆ ಇದ್ದೆ, 5 ಜನ ಗಂಡಂದ್ರ ಜೊತೆಗಿದ್ದೆ, ಆ ದುರ್ಯೋಧನ ಮನೆಗೆ ಹೋಗು, ಅವನೇ ನಿನ್ನ ಹೆಣ್ಣು ಗಂಡ ಇತ್ಯಾದಿ ಕರ್ಣಗಳ ಮಾತುಗಳು, ಚುಚ್ಚುವ ಮಾತುಗಳು. ಆ ನಂತರ ವಸ್ತ್ರಾಹರಣದ ಸಂದರ್ಭ. ಇಷ್ಟು ದುಃಖ ಯಾರ ಜೀವನದಲ್ಲಿ ಬಂದಿದೆಯೇ? ನಂತರ ವನವಾಸದಲ್ಲಿ ಅವಳನ್ನು ಅಪಹರಣ ಮಾಡಿಕೊಂಡು ಹೋಗೋದಕ್ಕೋಸ್ಕರ ಜಯದ್ರಥ ಪ್ರಯತ್ನ ಮಾಡಿದ, ಜಟಾಸುರ ಪ್ರಯತ್ನ ಮಾಡಿದ. ಆ ನಂತರ ಪರೀಕ್ಷೆ ಮಾಡೋದಕ್ಕೋಸ್ಕರ ದುರ್ವಾಸ ಋಷಿಗಳು ಬಂದರು. ಆಮೇಲೆ ಯುದ್ಧದಲ್ಲಿ ಎಲ್ಲ ಮಕ್ಕಳನ್ನು, ತಂದೆಯನ್ನು, ತಮ್ಮಂದಿರನ್ನು ಕಳೆದುಕೊಂಡ್ಳು. ಆದರೆ ಎಲ್ಲ ಕಾಲದಲ್ಲಿಯೂ ಕೃಷ್ಣ ನನ್ನ ಸಖ, ಶ್ರೀಕೃಷ್ಣ ಶರಣಂ ಮಮ ಅಂತ ಹೇಳಿ ಆ ಎಲ್ಲ ದುಃಖದ ಸಂದರ್ಭದಲ್ಲಿಯೂ ಕೂಡ ದೇವರನ್ನು ಮರೆಯಲಿಲ್ಲ. ಅಷ್ಟು ಕಷ್ಟದ ಸಂದರ್ಭದಲ್ಲಿಯೂ ಮರೆಯಲಿಲ್ಲ, ತನ್ನ ಕ್ಷತ್ರಿಯತ್ವವನ್ನು ಬಿಡಲಿಲ್ಲ. ಸಭೆಯಲ್ಲಿ ಹೇಳ್ತಾಳೆ, ನನಗಾದ ಅಪಮಾನದ ಶಿಕ್ಷೆ ನಿಮಗೆ ಆಗ್ತದೆ. ತೊಡೆ ತೋರಿಸಿದ ನಿನ್ನ ತೊಡೆಯನ್ನು, ನನ್ನ ಭೀಮಸೇನ ನಿನ್ನ ತೊಡೆಯನ್ನು ಹೊಡಿತಾನೆ. ಕರ್ಣನಿಗೆ ಅರ್ಜುನ, ನನಗೆ ಅವಳನ್ನು ಮನೆಗೆ ಹೋಗು ಅಪತಿರ್ಯಸಿ ಅಂತ ಹೇಳಿದ್ದೆಯಲ್ಲ, ನಿನ್ನ ತಲೆಯನ್ನು ನನ್ನ ಅರ್ಜುನ ಹಾರಿಸ್ತಾನೆ. ಆ ನಂತರ ಶಕುನಿಯನ್ನು ನನ್ನ ಇನ್ನೊಬ್ಬ ಸಹದೇವ ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ತುಂಬಿದ ಸಭೆಯಲ್ಲಿ ಪ್ರಶ್ನೆ ಕೇಳತಕ್ಕಂಥ ಸಂದರ್ಭ. ಧೃತರಾಷ್ಟ್ರ ಎರಡು ಒಡ ಕೊಡ್ತೇನೆ ಅಂತ ತಿಳ್ಕೊಂಡಂತಂದಾಗ, ಮೊದಲನೇದು ನನ್ನ ಪತಿಗಳು ಬಂಧನದಿಂದ ಮುಕ್ತರಾಗಬೇಕು. ಮತ್ತೊಬ್ಬರಾಗಿದ್ದು ಎಂಥ ಗಂಡ, ಪಣಕ್ಕೆ ಇಟ್ಟಿದೆ, ಇವತ್ತೇ ಡೈವರ್ಸ್ ಇಲ್ಲ. ಈ 5 ಜನ ಅಣ್ಣ ತಮ್ಮಂದು ತಪ್ಪಾಗಿರಬಹುದು, ಜೀವನದಲ್ಲಿ ಒಂದೆರಡು ತಪ್ಪಾಗ್ತದೆ, ಆದರೆ ಅದೇ ಡೈವರ್ಸಿಗೆ ಕಾರಣ ಆಗಬೇಕಾದ್ರು. ಇವರು ಮಹಾನ್ ವ್ಯಕ್ತಿಗಳು, ಇವರಿಂದ ಒಳ್ಳೆ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಆಗಲೂ ದುಃಖ ಸಹನ ಮಾಡಿ ಅವರ ಮುಕ್ತಿಯನ್ನು, ತನ್ನ ದಾಸ್ಯ ಮುಕ್ತಿಯನ್ನು ಬೇಡಿಕೊಂಡರು. ವನವಾಸಕ್ಕೆ ಗಂಡ ಒಪ್ಪಿಕೊಂಡಾಗ ಎಲ್ಲ ಉಳಿದ ಹೆಂಡಂದರು ತವ್ರ ಮನೆಗೆ ಹೋದರು. ದ್ರೌಪದಿ ಅಂಥ ವನವಾಸದಲ್ಲಿಯೂ ಗಂಡರ ಜೊತೆಗೇ ಇದೆ. ಜಯದ್ರಥ, ಜಟಾಸುರ, ಕೀಚಕ ಎಲ್ಲ ಪ್ರಸಂಗದಲ್ಲಿಯೂ ಕೂಡ ತನ್ನ ಆ ದುಃಖವನ್ನು ತಡೆದಿಡಿದು ದೇವರನ್ನು ಮರೆಯಲಿಲ್ಲ, ದೇವರಲ್ಲಿ ವಿಶ್ವಾಸ ಇಟ್ಟಳು. ತನ್ನ 5 ಜನ ಮಕ್ಕಳನ್ನು ಹೆಡಮುರಿಗೆ ಕಟ್ಟಿ ತಂದು ಅಶ್ವತ್ಥಾಮಾಚಾರ್ಯನ ಎದುರಿಗೆ ಹಾಕಿದರೆ ಬಿಟ್ಬಿಡಿ ಅಂತ ಹೇಳಿದ್ರು. ನನ್ನ ದುಃಖ ಇವಳ ತಾಯಿನೂ ಜೀವಂತಿದ್ದಾಳೆ, ಮೊನ್ನೆ ಯುದ್ಧದಲ್ಲಿ ಗಂಡನನ್ನು ಕಳೆದುಕೊಂಡಿದ್ದಾಳೆ, ನನ್ನ ದುಃಖ ಅವಳಿಗೆ ಆಗೋದು ಬೇಡ, ಬಿಟ್ಬಿಡಿ. ಎಂಥ ಔದಾರ್ಯ! ಅದಕ್ಕೋಸ್ಕರ ಕರ್ಮಸು ತಿತಿಕ್ಷಾ ದುಃಖ ಸಮ್ಮರ್ಷ, ಹೊಸ ಪರಿಭಾಷೆಯನ್ನು ಶ್ರೀಕೃಷ್ಣ ಕೊಡ್ತಾನೆ. ದುಃಖದ ಸಂದರ್ಭಗಳು ಬಂದರೂ ಕೂಡ ಇದು ಭಗವಂತನ ಇಚ್ಛೆಯಿಂದ ಬಂದಿದೆ ಅಂತ ತಿಳ್ಕೊಂಡಂತೇಳಿ ಅದನ್ನು ಸಹನೆ ಮಾಡಿ ಆನಂತರ ತನ್ನ ಧರ್ಮವನ್ನು ಬಿಡದೇ ಇರುವಿಕೆ, ಭಗವಂತನಲ್ಲಿರುವ ವಿಶ್ವಾಸ ಬಿಡದೇ ಇರುವಿಕೆ, ಇದು ತಿತಿಕ್ಷಾ ಸಹನಶೀಲತೆ ಅಂತ ಅನಿಸಿಕೊಳ್ತಾರೆ. ಇನ್ನು 6ನೇದ್ದು ಇಜ್ಜ. ಇಜ್ಜ ಅಂತ ತಿಳ್ಕೊಂಡಂತಂದ್ರೆ ಯಜ್ಞ. ಎಂದಿಗೂ ತನ್ನ ಪಂಚಯಜ್ಞಗಳನ್ನು ಬಿಡದೇ ಇದ್ದ ವ್ಯಕ್ತಿ, ಯಾವುದೇ ಸಂದರ್ಭದಲ್ಲಿಯೂ. ವೈಶ್ವದೇವ, ಬ್ರಹ್ಮಯಜ್ಞ, ಬಲಿಹರಣ, ಆನಂತರ ಅತಿಥಿ ಯಜ್ಞ, ಮನುಷ್ಯ ಯಜ್ಞ, 5 ಯಜ್ಞಗಳನ್ನು ಬಿಡಲಿಕ್ಕಿಲ್ಲ. ಈ 5 ಯಜ್ಞಗಳನ್ನು ಬಿಡದೇ ಇದ್ದ ಒಬ್ಬ ವ್ಯಕ್ತಿ ಮರುತ್ತುಗಳಿಂದ ಅಂಶದಿಂದ ಹುಟ್ಟಿರ್ತಕ್ಕಂಥ ಒಬ್ಬ ರಾಜ ಆವಿಕ್ಷಿತ ಅಂತ ಹೇಳ್ಕೊಂಡಂತೇಳಿ. ಆವಿಕ್ಷಿತ
ಯಜ್ಞವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದ ಅಂತ ತಿಳ್ಕೊಂಡಂತಂದರೆ, ಅವನೊಂದು ದೊಡ್ಡ ಯಜ್ಞವನ್ನು ಮಾಡಿದಾಗ ಆ ಕಾಲದಲ್ಲಿ ವಿಶ್ವೇ ದೇವತೆಗಳು ಸಭಾಸದರಾಗಿ ಬಂದರೆ ಮರುದ್ದೇವತೆಗಳು ಆ ಊಟ ಕುಳಿತ ಪಂಕ್ತಿಯಲ್ಲಿ ಬಡಿಸ್ಲಿಕ್ಕೆ ಬಂದಿದ್ರಂತೆ. ಇದು ಯಾವ ಕಥೆ ರೀ? ನೀವು ದಿನಾಲು ಹೇಳ್ತಕ್ಕಂಥ ಮಂತ್ರಪುಷ್ಪದ ಕಥೆ ಇದು. ರಾಜಾದಿ ರಾಜಾಯ ಪ್ರಥಯ್ಯ ಸಾಯನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ನಂತರ ಮರುತಃ ಪರಿವೇಷ್ಟಾರೋ ಮರುತಸ್ಯ ಆವಸನ್ಗೃಹೇ ಆವೀಕ್ಷಿತಸ್ಯ ಕಾಮಪ್ರೇ ವಿಶ್ವೇ ದೇವ ಸಭಾಸದ ಇತಿ. ಇವನು ಕಾಮಪ್ರ ಅಂತ ಹೇಳ್ಕೊಂಡು, ಕಾಮಪ್ರೇ ಅಂತ ಇನ್ನೊಂದು ಹೆಸರಿತ್ತು. ಕಾಮಪ್ರೇ ಆವೀಕ್ಷಿತಸ್ಯ ಯಜ್ಞೆ ಮರುತಃ ಪರಿವೇಷ್ಟಾರ. ಆನಂತರ ವಿಶ್ವೇ ದೇವ ಸಭಾಸದ ಇತಿ. ಅವನು ಯಜ್ಞ ಮಾಡಿರ್ತಕ್ಕಂತಹ ಎಷ್ಟು ದಾನ ಧರ್ಮ ಮಾಡದ ಅಂತ ತಿಳ್ಕೊಂಡಂತಂದರೆ, ಇವನು ಕೊಟ್ಟಿರತಕ್ಕಂಥ ಬಂಗಾರದ ಪದಾರ್ಥಗಳನ್ನು, ತಟ್ಟೆಗಳನ್ನು, ತಮ್ಗೆಗಳನ್ನು, ಕಲಶಗಳನ್ನು ಎಲ್ಲಗಳನ್ನು ಕೂಡ ದಾನ ತೆಗೆದುಕೊಂಡವ್ರು ಹೆಚ್ಚಿಗೆ ಹೊರಲಿಕ್ಕಾಗೋದಿಲ್ಲ ಅಂತೇಳಿ ಬಿಟ್ಟು ಹೋಗಿರ್ತಕ್ಕಂಥ ಸಂಪತ್ತಿ ಮುಂದೆ ರಾಜಸೂಯಕ್ಕೆ ಖರ್ಚು ಏನು ಮಾಡಬೇಕು, ಯಾವ ಖರ್ಚು ಎಲ್ಲಿಂದ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಪಾಂಡವರು ವಿಚಾರ ಮಾಡ್ತಾ ಇರುವಾಗ ಆ ಆವೀಕ್ಷಿತ ಮಾಡಿದ ಯಜ್ಞ ಉಳಿದೆಲ್ಲ ಹಿಮಾಲಯದ ಪರ್ವತದ ಈತ ತಪ್ಪಲಿನಲ್ಲಿ ಆ ಬಂಗಾರದ ರಾಶಿಯೇ ಬಿದ್ದಿದೆ, ಅದನ್ನು ತೆಗೆದುಕೊಂಡು ಬನ್ನಿ, ಯಜ್ಞ ಮಾಡಿ ಸಂಪತ್ತು ಆ ಹಣ ಇಟ್ಟು ತೊಗೊಂಡು ಯಜ್ಞ ಪ್ರಾರಂಭ ಮಾಡಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಯಜ್ಞ ಮಾಡ್ತಕ್ಕಂಥದ್ದನ್ನು ಗೃಹಸ್ಥನಾಗಿರ್ತಕ್ಕಂಥ ಪಂಚಯಜ್ಞ ತಪ್ಪದೇ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಆವಿಕ್ಷಿತ ಚ ಕಾಮಪ್ರೇ ವಿಶ್ವೇ ದೇವಾ ಸಭಾಸದೈತಿ ಅಂಥೇಳಿ ದಿನಾಲು ಮಂತ್ರಪುಷ್ಪದ ವೇಳೆಯಲ್ಲಿ ಹೇಳ್ತೇವೆ. ಆ ಮಂತ್ರದಲ್ಲಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋದಿಲ್ಲ. ಇಜ್ಜ. ಇನ್ನು ಎರಡನೇದ್ದು ಯಜ್ಞ ಅರ್ಥಾತ್ ಕರ್ಮಣೋ ಯಸ್ಯ ಲೋಕೋಯಂ ಕರ್ಮಬಂಧನ. ನಾವು ಮಾಡ್ತಕ್ಕಂಥದ್ದು ಎಲ್ಲವೂ ಯಜ್ಞವೇ, ಇದೇ ಇಜ್ಜ. ಈಗ ನಾನು ಪ್ರವಚನ ಯಜ್ಞವನ್ನು ಮಾಡ್ತಾ ಇದ್ದರೆ, ನೀವು ಶ್ರವಣ ಯಜ್ಞವನ್ನು ಮಾಡ್ತಾ ಇದ್ದೀರಿ. ಭಾಗವತ ಶ್ರವಣ ದೊಡ್ಡ ಯಜ್ಞ. ಆದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಎಚ್ಚರ ಮಾಡ್ತಾನೆ, ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಸಂತುಷ್ಟನಾಗಲಿ ಅಂತ ತಿಳ್ಕೊಂಡಂತೇಳಿ ಯಜ್ಞ ಮಾಡಿ. ಆಗ ಈ 7ನೇ ಧರ್ಮ ಶಮ. ಶಮ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಲ್ಲಿ ಏಕಾಗ್ರತೆ. ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಭಗವಂತನಲ್ಲಿ ಏಕಾಗ್ರ ಬುದ್ಧಿಗೆ ಶಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಶಮ ನಾವು ಯಾರಲ್ಲಿ ಕಾಣ್ತೇವೆ ಅಂತಂದರೆ ಧ್ರುವನಲ್ಲಿ ಕಾಣ್ತೇವೆ. ತಾಯಿ ಒಂದು ಮಾತು ಹೇಳಿದ್ರು, ದೇವರನ್ನು ನೆನೆಸು, ಮನಸ್ಸಿನಲ್ಲಿ ಹೃದಯದಲ್ಲಿ ಆ ಭಗವಂತನನ್ನು ಸ್ಥಾಪನೆ ಮಾಡಿಕೋ, ತಪಸ್ಸು ಮಾಡೋ, ಬೇಗವಂತ ಒಲಿತಾನೆ ಅಂತ ತಿಳ್ಕೊಂಡಂತ ಹೇಳಿ ಹೊರಟು ಬಿಟ್ಟ ಧ್ರುವ. ಕಾಡಿನಲ್ಲಿ ಬಂದ ಹುಲಿಗಳು, ಸಿಂಹಗಳು, ಅನೇಕ ಕ್ರೂರ ಮೃಗಗಳು, ಚಿರತೆಗಳು, ಅದು ಇದು, ಅವನಿಗೆ ಏನೂ ಯಾವುದೂ ಕಾಣತ್ಲಿಲ್ಲ. ನೋಡ್ತಿದ್ದ ಕೇವಲ ತನ್ನ ಹೃದಯದಲ್ಲಿದ್ದ ಭಗವಂತನನ್ನೇ ಕಾಣ್ತಾ ನಾರಾಯಣ 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 ಅಂತ ತಿಳ್ಕೊಂಡಂತೇಳಿ ಆ ಭಗವಂತನ ಹೃದಯ ಪರ್ವತನನ್ನು ತನ್ನ ಕಣ್ಣೆದುರಿಗೆ ಇಟ್ಕೊಂಡು ಹೊರಟೇ ಬಿಟ್ಟ. ಅವ್ರು ನಾರಾಯಣ ಮಾತ್ರ ಕಾಣ್ತಾ ಇದ್ದ, ಯಾರೂ ಕಾಣ್ತಾ ಇರಲಿಲ್ಲ. ಆಗ ಅನೇಕ ಕ್ರೂರ ಮೃಗಗಳು ಅವನಿಗೆ ಸಹಾಯಕರಾದವು. ನಾರದರಿಂದ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದ ಉಪದೇಶವನ್ನು ತೆಗೆದುಕೊಂಡ ವ್ಯಕ್ತಿ ನಾರಾಯಣನ ಇನ್ನೊಂದು ರೂಪ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತಾ, ಮೊದಲನೇ ತಿಂಗಳು 2 ದಿವಸಕ್ಕೊಮ್ಮೆ ಉಪವಾಸ, 2ನೇ ತಿಂಗಳು 5 ದಿವಸಕ್ಕೊಮ್ಮೆ, 3ನೇ ತಿಂಗಳು 12 ದಿವಸಕ್ಕೊಮ್ಮೆ, 4ನೇ ತಿಂಗಳು ಶ್ವಾಸಗಳನ್ನು 12 ದಿವಸಕ್ಕೊಮ್ಮೆ, ಕೊನೆಗೆ ಒಂದು ಕಾಲ ಮೇಲೆ ನಿಂತುಕೊಂಡ, ಎಡಗಾಲ ಮೇಲೆ ಇಟ್ಟುಕೊಂಡು ಬಲಗಾಲನ್ನು ಎಡಗಾಲಿನ ಮೊಳಕಾಲ ಮೇಲೆ
ಮಡಿಸಿಟ್ಟುಕೊಂಡ, ಕೈ ಮೇಲೆ ಮಾಡಿದ, ದೃಷ್ಟಿ ವಾಸುದೇವ ರೂಪವನ್ನು ಏನು ನಾರದರು ವರ್ಣನೆ ಮಾಡಿ ಹೇಳಿದರು. ವಾಸುದೇವ ರೂಪವನ್ನು ವಾಸುದೇವ ರೂಪದಲ್ಲಿ ಹೇಗೆ ಅಂತಿಕೊಂಡಂತಂದರೆ ಶಂಖ, ಚಕ್ರ, ಗದಾ, ಪದ್ಮ ಈ ರೀತಿಯಾಗಿ ಹಿಡಿದುಕೊಂಡಿರ್ತಕ್ಕಂಥ ಕೂತುಕೊಂಡಿರ್ತಕ್ಕಂಥ ರೂಪ ಅಥವಾ ನಿಂತುಕೊಂಡ ರೂಪನೂ ಆಗ್ಬೋದು. ಆ ರೂಪವನ್ನೇ ಕಾಣ್ತಾ ತಪಸ್ಸು ಮಾಡ್ತಾ ಇದ್ದರೆ ಅನೇಕ ಭೂತಪ್ರೇತಗಳು ಅವನನ್ನು ಪೀಡಿಸಿದವು. ಜೋರಾಗಿ ಮಳೆ ಬಿತ್ತು, ಬಿಸಿಲು, ಚಳಿ, ಅಷ್ಟೇ ಇಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ವಾಸುದೇವನಲ್ಲಿರ್ತಕ್ಕಂಥ ಅವನ ಮನಸ್ಸು, ಅವನ ಆ ಬುದ್ಧಿ, ವಾಸುದೇವನ ಚಿಂತನೆ, ಅವನ ಗುಣಗಳ ಚಿಂತನೆ ಅದರಿಂದ ಬದಿಯಾಗಲಿಲ್ಲ, ಬೇರೆ ಹೋಗಲಿಲ್ಲ. ವಾಸುದೇವ ಅವನ ಬಗ್ಗೆ ನಾರದರು ಕೊಟ್ಟು ಹೇಳತಕ್ಕಂಥ ರೂಪದ ವರ್ಣನೆ, ಆ ವಾಸುದೇವನ ಅನಂತ ಗುಣ ಪರಿಪೂರ್ಣವಾಗಿರ್ತಕ್ಕಂಥ ಅನೇಕ ಮಹಿಮೆಗಳನ್ನು ಅವನೇನು ಕೇಳಿದ್ದ ಅದರ ಚಿಂತನೆಯನ್ನು ಮಾಡ್ತಾ ಇದ್ದ. ಶಮೋ ಮನ್ನಿಷ್ಠತಾ ಬುದ್ಧಿ, ಪರಮಾತ್ಮ ಅವನ ಆ ಸಾಮರ್ಥ್ಯದಿಂದ ದೇವತೆಗಳು ಹೋಗಿ ಅವನ ತೇಜಸ್ಸನ್ನು ತಡೆಯೋಕ್ಕೆ ಆಗ್ತಾ ಇಲ್ಲ. ಪರಮಾತ್ಮ ಬೇಗನೆ ಬಾ ಅಂತ ತಿಳ್ಕೊಂಡಂತಂದಾಗ ಭಗವಂತ ಬರಬೇಕಾಯ್ತು. ಪರಮಾತ್ಮನನ್ನು ನೋಡಿ ಮಾತನಾಡಲಿಕ್ಕೆ ಬರದೇ ಇದ್ದಾಗ ಆಗ ಭಗವಂತ ಶಂಖವನ್ನು ಅವನ ಬಲಗವಿಗೆ ಹಚ್ಚಿದ ಮೇಲೆ ಸ್ತೋತ್ರ ಪ್ರಾರಂಭ ಮಾಡ್ತಾನೆ. ಶಮೋ ಮನ್ನಿಷ್ಠತಾ ಬುದ್ಧಿ, ವಯಸ್ಸು 7 ವರ್ಷ. ಅವನಿಗೆ ಕಂಡಲ್ಲಿ ರೂಪವ ಕಾಂಬೋರು ಅಂತ ತಿಳ್ಕೊಂಡು ಅಂತ ಹೇಳಿ ಸಜ್ಜನರ ರಂಗಾನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತ ತಿಳ್ಕೊಂಡಂತನ್ನು ಹಾಡಿನಲ್ಲಿ ದಾಸರಾಯರು ಹೇಳ್ತಾರೆ, ಕಂಡಲ್ಲಿ ನಿನ್ನ ರೂಪ ಕಾಂಬರು. ಅವನಿಗೆ ಹುಲಿಯಲ್ಲೂ ದೇವರು ಕಾಣ್ತಾ ಇದ್ದ, ಸಿಂಹದಲ್ಲಿಯೂ ದೇವರು ಕಾಣ್ತಾ ಇದ್ದ, ಈ ಪೀಡೆ ಕೊಡ್ತಕ್ಕಂಥ ಭೂತ ಪ್ರೇತಗಳಲ್ಲೂ ದೇವರು ಕಾಣ್ತಾ ಇದ್ದ ಅವನಿಗೆ. ಇದಕ್ಕೇನೆ ಶಮ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ದಮ ಇಂದ್ರಿಯ ಸಂಯಮ, ಇಂದ್ರಿಯ ನಿಗ್ರಹ ಅಥವಾ ಇಂದ್ರಿಯ ಸಂಯಮ ಅಂತ ತಿಳ್ಕೊಂಡು ಅಂತೇಳಿ ತಾನು ಒಂದು ಮಾಡಿದ ನಿರ್ಧಾರಕ್ಕೆ ಉಳಿದ ಇಂದ್ರಿಯಗಳು ಪೀಡೆಯಾಗದಂತೆ ನೋಡಿಕೊಳ್ಳುವುದು, ಇದಕ್ಕೆ ಸಂಯಮ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇದಕ್ಕೆ ಒಬ್ಬ ಗುರು, ಒಬ್ಬ ಶಿಷ್ಯ ಇದಕ್ಕೆ ಉದಾಹರಣೆ. ಧೌಮ್ಯರಿಗೆ ಬೈದ ಅಂತ ತಿಳ್ಕೊಂಡು ಅಂತೇಳಿ ಒಬ್ಬ ಶಿಷ್ಯ ಇದೆ. ಒಯ್ದ ಹೋಗಿ ಬೈದ ಅಂತಾಗಿತ್ತು. ಅದಕ್ಕೆ ವಿಶೇಷವಾದ ಅರ್ಥ ಇದೆ. ಕನ್ನಡದ ಬೈದ ಅಂತ ತಿಳ್ಕೊಳ್ಬೇಡಿ ಅಂತೆ. ಅವನಿಗೆ ಗುರುಗಳ ಹತ್ರ ಬಂದಾಕ್ಷಣ ಗುರುಗಳು ಹೇಳಿದರು, ನನ್ನ ಸೇವೆ ಮಾಡಿಕೊಂಡಿರು, ಯಾವಾಗ ನಿನಗೆ ಉಪದೇಶ ಮಾಡ್ತೀನೋ ಮಾಡ್ತೇನೆ. ಸೇವೆ ಮಾಡ್ತಾ, ಹಗಲು ರಾತ್ರಿ ಸೇವೆ ಮಾಡ್ತಾ ಇದ್ದ. ಹೋಗೋದು, ಕಟ್ಟಿಗೆ ತೊಗೊಂಡು ಬರೋದು, ಅಡುಗೆಗೆ ಸಹಾಯ ಮಾಡೋದು, ಅಡುಗೆ ಮಾಡೋದು, ಆನಂತರ ಉಳಿದ ವಿದ್ಯಾರ್ಥಿಗಳ ಯೋಗಕ್ಷೇಮ ನೋಡಿಕೊಳ್ಳೋದು, ಇದೇ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ 16 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, 40 ವರ್ಷ ಆಯ್ತು, 50 ವರ್ಷ ಆಯ್ತು. ಗುರುಗಳು ಮನೆಗೆ ಹೋಗುವಂತನ್ನಲಿಲ್ಲ, ಪಾಠ ಹೇಳಲಿಲ್ಲ. ಅರವತ್ತು ವರ್ಷ ಆಯಿತು, ಕೂದಲು ಬೆಳಗಾಯಿತು. ಅವ್ರ ಹೆಂಡತಿ ಮಗಳು, ಅಪ್ಪ ನಿಮಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ರೀ ಅಂತ. ಯಾಕೆ, ಯಾವ ರೀತಿಯಿಂದ ಪರಮಾತ್ಮ ಯಾವ ತಪಸ್ಸನ್ನು ತೆಗೆದುಕೊಳ್ತಾನೆ, ಗುರುಸೇವಾ ಅನ್ನೋ ತಪಸ್ಸು. ಒಂದು ದಿವಸ ಕಟ್ಟಿಗೆ ಹೊರೆಯನ್ನು ತೆಗೆದುಕೊಂಡು 65 ವರ್ಷ ಆಗಿತ್ತು. ಕಟ್ಟಿಗೆ ಹೊರೆ ತಿರುಗುವಾಗ ಕೆಳಗಿಳಿಸುವಾಗ ಕೈ ಬ್ಯಾಲೆನ್ಸ್ ತಪ್ಪಿತು. ಕೆಳಗೆ ಹೀಗೆ ಎಸೆದುವಾಗ ಅವನು ಕೂದಲಿಗೆ ಹತ್ತಿ ಕೆಳಗೆ ಬಂತು. ಕೂದಲು ಕಿತ್ತಿ ಬಂತು. ಬಗ್ಗಿ ನೋಡಿದ, ತಂದ ಕೂದಲು ಅಳ್ಳಿಕ್ಕೆ ಚಾಲು ಮಾಡಿದ. ತಾನು ಮುದುಕನಾಗಿದ್ದೇನೆ ಅಂತ ಒಂದು ಕಲ್ಪನೆ ಇಲ್ಲ. ಕನ್ನಡಿ ನೋಡ್ತಿರಲಿಲ್ಲ. ಗುರುಗಳ ಸೇವೆಯಲ್ಲಿ ಇಷ್ಟು ಏಕಾಗ್ರನಾಗಿದ್ದ ಅಸಂಭವ ಅಂತ ನಿಮಗೆ ಅನಿಸ್ಬೋದು. ನಡೆದ ಘಟನೆ ಇದು. ಅಯ್ಯೋ ನಾನು ಮುದುಕನಾದ್ಲ, ಕೂತ್ ಬೆಳಗಾಯಿತು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದ. ಬ್ರಾಹ್ಮಣನ ಕಣ್ಣೀರು ಮನೆಯಲ್ಲಿ ಬೀಳಬಾರ್ದು. ದಳ ಕಣ್ಣೀರು ಸುರಿತಾ ಇದೆ. ಅವನ ಮಗಳು ಬಂದು ಅದನ್ನು ಕೈಯಲ್ಲಿ ಹಿಡಿದ್ಲು.
ಅಪ್ಪ ಬೈದ ಅಳ್ತಾ ಇದ್ದಾನೆ ಅಂತ ತಿಳ್ಕೊಳಕ್ಕಲ್ಲ. ಗುರುಗಳು ಬಂದರು, ತಮ್ಮ ಬಟ್ಟೆಯಿಂದ ಒರೆಸಿದ್ರು. ಯಾಕಪ್ಪ ಬೈದ ಅಳ್ತಾ ಇದ್ದೆ? ಮುದುಕಾದೆ, ಇನ್ನೂ ಸೇವೆ ಮಾಡಿಸ್ತಾ ಇದ್ದಾರೆ ಗುರುಗಳು ಅಂತ ತಿಳ್ಕೊಂಡು ಅಂತೇಳಿ ಅದಕ್ಕೆ ನೀನು ದುಃಖಿತನಾದೆಯ? ಇಲ್ಲ ಸ್ವಾಮಿ, ಮುದುಕನಾದ್ನೆಲ್ಲ ಮೊದಲಿನಂತೆ ಹೆಚ್ಚು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನನಗೆ ಅಳು ಬಂತು ಅಂತ ತಿಳ್ಕೊಂಡಂತೇಳಿ. ಮತ್ತೊಬ್ಬರಾಗ ಮುದುಕಾದರೂ ನೀವು ಇನ್ನೂ ಸೇವೆ ಮಾಡಿಸ್ಕೊಳ್ಳಿಕ್ಕತ್ತೀರಿ, ಏನು ವಿದ್ಯೆ ಹೇಳಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಅನ್ಬೋದು. ಹಾಗನ್ನಲಿಲ್ಲ. ಆಗ ಗುರುಗಳ ಹತ್ತಿರ ಕರೆದ್ರು, ತಲೆ ಮೇಲೆ ಕೈ ಇಟ್ಟರು. ಸಕಲ ವಿದ್ಯೆಗಳು ಬ್ರಹ್ಮಜ್ಞಾನ ಬ್ರಹ್ಮಾಪರೋಕ್ಷವಾಗಲಿ ಅಂತ ತಿಳ್ಕೊಂಡಂತೇಳಿ ಆಶೀರ್ವಾದ ಮಾಡಿದರು. ಆಗಲೇ ಬ್ರಹ್ಮಜ್ಞಾನಿಯಾದ. ಅದೇ ದಿವಸ ಪರಮಾತ್ಮನ ಅಪರೋಕ್ಷ ಜ್ಞಾನವೂ ಅವನಿಗಾಯಿತು. ಜೊತೆಗೆ ತಾರುಣ್ಯ ಬಂತು. ಗುರುಗಳು ತಮ್ಮ ಮಗಳನ್ನೇ ಮದುವೆ ಮಾಡಿಕೊಟ್ರು. ಈ ಬೈದನಿಗೆ ಒಬ್ಬ ಶಿಷ್ಯ, ಇಷ್ಟು ಇಂದ್ರಿಯ ನಿಗ್ರಹ. ನನ್ನ ಊರಿಗೆ ಕಳಿಸ್ರಿ, ಊರಿಗೆ ಹೋಗಬೇಕು, ಅವ್ರನ್ನ ಭೇಟಿ ಆಗಬೇಕು, ಇವ್ರನ್ನ ಭೇಟಿ ಆಗಬೇಕು, ಆನಂತರ ಆ ತಿನಿಸು ಈ ತಿನಿಸು ಆ ರೀತಿ ಆದಂಥ ಇದು. ಅವರು ದೌಮ್ಯರು ಅವನಿಗೊಂದು ಗುರುಕುಲ ತೆಗೆದುಕೊಟ್ರು. ಅಲ್ಲಿ ಅವನಿಗೊಬ್ಬ ಉತ್ತಂಕ ಅಂತ ಕೊಂಡಂತನ ಶಿಷ್ಯ ಬಂದ. ಶಿಷ್ಯ ಆದ. ಒಂದು ಸಲ 1 ವರ್ಷದವರೆಗೆ 1-2 ವರ್ಷದವರೆಗೆ ಯಾವುದೊಂದು ದೊಡ್ಡ ರಾಜನ ಯಜ್ಞಕ್ಕೆ ಹೋಗ್ತಕ್ಕಂಥ ಪ್ರಸಂಗ ಬಂತು. ಉತ್ತಂಕನಿಗೆ ಹೇಳಿದರು, ನನ್ನ ಎಲ್ಲ ಧರ್ಮಗಳು ಆಚರಣೆಗಳು ಅಂತೇನಿವೆ, ಪೂಜೆ, ಆಶ್ರಮ, ಪಾಠ, ಪ್ರವಚನ ಎಲ್ಲ ಕೆಲಸ ನಿನ್ನ ಜವಾಬ್ದಾರಿ, ನಡೆಸ್ಕೊ ಅಂತ ತಿಳ್ಕೊಂಡು ಅಂತ ಹೇಳಿದರು. ಚಾಕು ಒಳ್ಳೆ ತಪ್ಪದೇ ಮಾಡ್ತಾ ಇದ್ದ. ಅವನನ್ನು ಪರೀಕ್ಷಿಸುವುದಕ್ಕೋಸ್ಕರ ಆ ಕಾಲದಲ್ಲಿ ಗುರುಪತ್ನಿ ತಮ್ಮ ಶಿಷ್ಯನ ಕಡೆಯಿಂದ ಸುದ್ದಿ ಕಳಿಸಿದ್ಲು, ಗುರುಗಳ ಸ್ಥಾನದಲ್ಲಿದ್ದು ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೆ, ಈಗ ನಾನು ಋತುಸ್ನಾತಳಾಗಿದ್ದೇನೆ, ಆದ್ದರಿಂದ ಗುರುಗಳ ಕಾರ್ಯವನ್ನು ನೀನು ನಡೆಸಿಕೊಡ್ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸಿದ್ರು. ಮತ್ತೊಬ್ಬರಾಗಿದ್ದರೆ ಅವಳೇ ಹೇಳಿದ್ದೆಲ್ಲ ಚಾನ್ಸ್ ಅಂತ ತಿಳ್ಕೊಂಡು ಅಂತೇಳಿ ಹೋದ. ಗಳಗಳಗಳ ಅಳ್ತಾ ನಮಸ್ಕಾರ ಮಾಡಿದ ದೂರದಿಂದ. ಅಮ್ಮ ಏನೊಂದು ಆಜ್ಞೆ ಮಾಡಬೇಡಿ ಅಂತ ತಿಳ್ಕೊಂಡು ಅಂತೇಳಿ. ಆಗ ಹೇಳಿದ್ದು, ನೀನು ಪರೀಕ್ಷೆಗೋಸ್ಕರ ಅಂದಿದ್ದೆ, ಆಯ್ತು ಗುರುಗಳು ಬರ್ತಾರೆ, ಬ್ರಹ್ಮಜ್ಞಾನಿ ಆಗ್ತೆ ಅಂತ ತಿಳ್ಕೊಂಡು ಅಂತ ಹೇಳಿ. ಎಂಥ ಇಂದ್ರಿಯ ನಿಗ್ರಹ, ಇಂದ್ರಿಯ ಸಂಯಮ, ಎಂಥ ಆಕರ್ಷಕವಾಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಈ ಗುರು ಶಿಷ್ಯರು ಇಂಥ 100 ಕಥೆಗಳು ನಮ್ಮ ವೇದ ಉಪನಿಷತ್ತುಗಳಿವೆ. ಮಕ್ಕಳಿಗೆ ಹೇಳ್ತೇವೆ, ಮತ್ತು ತಿರುಗಿ ಮುರುಗಿ ಚಂದ ಮಾಮ ಚಿಂಟು ಪಿಂಟು ಗುಂಟು ನಾವೇ ತಿಳಿದುಕೊಳ್ಳೋದ್ರಲ್ಲಿ ಮಕ್ಕಳಿಗೇನು ಹೇಳ್ತೇವೆ ತಲೆ? ವಿದ್ಯೆ, ಬ್ರಹ್ಮವಿದ್ಯೆ ಗುರು ಶುಶ್ರೂಷೆಯಿಂದಲೇ ಬರ್ತದೆ ಹೊರತು ಕೇವಲ ನಾನು ಬಾಯ್ಪಾಠ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಬರೋದಿಲ್ಲ. ಗುರು ಶುಶ್ರೂಷೆಯ ವಿದ್ಯೆ. ಈ ದಮಕ್ಕೋಸ್ಕರ, ಈ ಇಂದ್ರಿಯ ಸಂಯಮಕ್ಕೋಸ್ಕರ ಈ ವ್ಯಕ್ತಿಯನ್ನು ನೆನೆಸ್ಬೇಕು. ಇಂಥ ಸಾವಿರಾರು ಘಟನೆಗಳು, ಇಂದ್ರಿಯ ಸಂಯಮದ ಘಟನೆಗಳು ನಮ್ಮ ಋಷಿಗಳ ಚರಿತ್ರೆಯಲ್ಲೇ ಬರ್ತವೆ. ನಮ್ಮಷ್ಟು ದೌರ್ಭಾಗ್ಯರು ಯಾರಿಲ್ಲ, ನಮ್ಮ ಋಷಿಗಳ ಚರಿತ್ರೆ ಕಡೆ ಲಕ್ಷ್ಯ ಕೊಡೋದಿಲ್ಲ. ಇದರ ನಂತರ ಅಹಿಂಸಾ. ಅಹಿಂಸಾದ ಬಗ್ಗೆ ಹಿಂದೆ ನಾನು ಸಾಕಷ್ಟು ಹೇಳಿದ್ದೇನೆ. ಅಸಾಧು ಹಿಂಸಾಶ್ಚಾತ್ ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲಿ ಅಹಿಂಸಾ ಅಂತ ತಿಳ್ಕೊಂಡು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳು ನಮ್ಮ ಮೇಲೆ ಡಾಮಿನೇಟ್ ಮಾಡದಂತೆ ನೋಡಿಕೊಳ್ಳುವುದು ಅಹಿಂಸಾ. ಕಾಮ, ಕ್ರೋಧ, ನಮ್ಮನ್ನು ಪೀಡಿಸದೇ ಇರುವುದು. ಕಾಮದ ಹಿಂಸೆಗೆ ಒಳಗಾಯಿತು ಅಂತ ತಿಳ್ಕೊಂಡು ಅಂತಂದರೆ ಏನೋ ವಿಕೃತ ಕೆಲಸಗಳನ್ನು ಮಾಡ್ತೇವೆ. ಕ್ರೋಧದ ಹಿಂಸೆಗೆ ಒಳಗಾದರೆ ಸಿಟ್ಟಿನಿಂದ ಅನೇಕ ತಪ್ಪು ಕೆಲಸಗಳನ್ನು ಮಾಡ್ತೇವೆ. ಲೋಭದಿಂದ ಮಾಡ್ತಕ್ಕಂಥ ಪಾಪಗಳು ಇವೆಲ್ಲ ಒಂದಕ್ಕೊಂದು ಮಹಾ ಪಾಪಗಳನ್ನು ಮಾಡತಕ್ಕಂಥ ಈ ಹಿಂಸೆಗಳು, ನಮ್ಮ ಆತ್ಮದ ಮೇಲೆ ಆಗ್ತಕ್ಕಂಥ ಹಿಂಸೆಗಳು. ಈ ಹಿಂಸೆಯನ್ನು ತಡೆದುಕೊಳ್ಳುವುದೇ ಅಹಿಂಸಾ. ಇದಕ್ಕೆ ರೋಲ್ ಮಾಡೆಲ್ ನಮ್ಮ ನರನಾರಾಯಣ ದೇವರು.
ನರನಲ್ಲಿ ತಂದ ನರಾವೇಶವನ್ನಿಟ್ಟು ಶೇಷದೇವರ ಜೊತೆಯಲ್ಲಿ ನಾರಾಯಣ ಅಂತಿಕೊಂಡಂಥೇಳಿ ಯಮಧರ್ಮರಾಜ ಮೂರ್ತಿ ದೇವಿಯಲ್ಲೇ ಹುಟ್ಟಿದ ಪರಮಾತ್ಮ. ನಾರದರಿ ಕಥೆ ಹೇಳ್ತಾ ಇದ್ದಾರೆ ಯಮಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ಕಥೆ ಹೇಳ್ತಾ ಇದ್ದಾರೆ. ಅವನ ತಪಸ್ಸನ್ನು ಕೆಡಿಸಬೇಕು ಅಂತ ತಿಳ್ಕೊಂಡಂಥೇಳಿ ಇಂದ್ರ ಒಬ್ಬರು ಇಬ್ಬರು ಅಪ್ಸರೇನೆಲ್ಲ ತನ್ನ ಹತ್ರ ಇರ್ತಕ್ಕಂಥ 100 ಅಪ್ಸರೆಯರನ್ನು ಕಳಿಸಿಕೊಟ್ಟಿದ್ದಾನೆ. ಗಂಧರ್ವರು ನರ್ತನ ಗಾಯನ, ಆ ನಂತರ ಒಳ್ಳೆ ರುಚಿಕರವಾದ ಅಡುಗೆ, ಮೂಗಿಗೆ ಬಂದು ವಾಸನೆ ಹೊಡೆದ್ರೆ ನನಗೂ ತಂದು ಕೊಡು ಅಂತ ಅನ್ಬೇಕು. ಆ ರೀತಿಯಾಗಿ ಹಿಂದೆಲ್ಲಿ ಹೇಳ್ತಾರೆ ಟಸ್ಸೆ ಮಸ್ತ್ ನೈವ ಅನ್ನೋ ಅಂತಿಕೊಂಡಂತ ಸ್ವಲ್ಪವೂ ಅಲಗಾಡಲಿಲ್ಲ. ಹೌದು, ಸಿಟ್ಟಿಗಾದರೂ ಬಂದರೆ ಇಲ್ಲ, ಕಾಮನೆಗೆ ಒಳಗಾಗಲಿಲ್ಲ, ಕ್ರೋಧಕ್ಕೆ ಒಳಗಾಗಲಿಲ್ಲ, ಆ ರುಚಿಕರವಾದ ದೈವ ಸಮ್ಮತವಾದ ಅಡುಗೆಗೆ ಲೋಭಕ್ಕೆ ಬೀಳಲಿಲ್ಲ. ಆ ನಂತರ ನಾನು ಇಷ್ಟೆಲ್ಲ ನೇನು ಮಾಡ್ಕೊಂಡು ಸೊಕ್ಕಿಗೂ ಬರಲಿಲ್ಲ, ಮತ್ಸರಿಯೂ ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಕೊನೆಗೆ ತನ್ನ ತೊಡೆಯಿಂದಲೇ 100 ಅಪ್ಸರೆಯನ್ನು ಸೃಷ್ಟಿ ಮಾಡಿ, ನನಗೇನು ನೀವು ಮೋಹ ಮಾಡ್ತೀರಿ, ನಾನೇ ಇಂಥ ನಿಮ್ಮಂಥ 100 ಪಟ್ಟು ಸುಂದರ ಅಪ್ಸರೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಇಂದ್ರ ಶರಣಾಗತನಾಗ್ತಾನೆ. ಆ ನಂತರ ಈ ಅಪ್ಸರೆಯನ್ನು ಉಪಸಂಹಾರ ಪರಮಾತ್ಮ, ಈ ಅಪ್ಸರೆ ಇರೋದ್ರೆ ನಮ್ಮ ಅಪ್ಸರೆಯನ್ನು ಯಾರು ಕೇಳೋದಿಲ್ಲ ಅಂತಕೊಂಡು ಅಂತ ಹೇಳಿದಾಗ ಒಬ್ಬಳನ್ನು ಬೇಡಿದ್ದರಿಂದಾಗ ಉರ್ವಶಿಯನ್ನು ಕೊಟ್ಟು ಉಳಿದವರನ್ನು ಪರಮಾತ್ಮ ಅಂತರ್ಧಾನಗೊಳಿಸಿದ್ದಾನೆ. ಇದಕ್ಕೇನೆ ಹೇಳ್ತಾರೆ ಅಂತಕೊಂಡು ಅಹಿಂಸ. ಕಾಮ ಎಷ್ಟೇ ಹಿಂಸಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಗೆಟ್ ಔಟ್. ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳ ಹಿಂಸೆಗೆ ಒಳಗಾಗಿ ಪೀಡೆ ಪಟ್ಟು ಅಯ್ಯೋ ಕೆಟ್ಟ ಕೆಲಸ ಮಾಡಿದ್ದಲ್ಲ ಅಂತ ಪಶ್ಚಾತ್ತಾಪ ಪಡ್ತಕ್ಕಂಥ ಸಂದರ್ಭ ಜೀವನದಲ್ಲಿ ಬಾರದೇ ಇರುವಂತೆ ನೋಡಿಕೊಳ್ಳುವುದೇ ಅಹಿಂಸಾ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಇದರ ನಂತರ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತ ತಿಳ್ಕೊಂಡಂತಂದರೆ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಪರಿಭಾಷೆ ಕೊಡ್ತಾರೆ. ಕರ್ಮಣ ಮನಸ ವಾಚ ಸರ್ವಾವಸ್ಥಾತು ಸರ್ವದಾ ಸರ್ವತ್ರ ಮೈಥುನ ತ್ಯಾಗಂ ಬ್ರಹ್ಮಚರ್ಯಂ ಪ್ರಚಕ್ಷತೆ. ಭಾಗವತದ ಶ್ಲೋಕ. ಕ್ರಿಯೆಯಿಂದ ಕಾಮದ ಕೆಲಸ ಆಗಬಾರ್ದು, ಮನಸ್ಸಿನಿಂದ ಆಗಬಾರ್ದು, ಮಾತಿನಿಂದ. ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡೋದು, ಹೆಂಗೆ ಚೆಂದಿದ್ದ ನೋಡಿ, ಹಂಗಾಯ್ತು ಹಿಂಗಾಯ್ತದ ಅಂತೇಳಿ ಮನಸ್ಸಿನಲ್ಲಿ ಅವರನ್ನು ಚಿಂತನೆ ಮಾಡುವಂತಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಈ ಸ್ತ್ರೀ ಪುರುಷರ ಸಂಘದ ಮೋಹದಲ್ಲಿ ಬೀಳದೇ ಇರುವಿಕೆ, ಇದು ಬ್ರಹ್ಮಚರ್ಯ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ತಾರೆ. ಭಾಗವತಲ್ಲಿ ಹೇಳ್ತಾರೆ 8 ತರಹದ ಮೈಥುನ. ಮೈಥುನ ಅಂತಂದ ತಕ್ಷಣ ದೇಹ ಸಂಬಂಧ. ದೇಹ ಸಂಬಂಧ ಸಾಕ್ಷಾತ್ ಸಂಬಂಧವೇ ಮೈಥುನ ಕರ್ಮ ಅಲ್ಲ. 8 ತರಹದ ಮೈಥುನಗಳನ್ನು ಧರ್ಮಶಾಸ್ತ್ರಕಾರ ಹೇಳ್ತಾರೆ. ಮೊದಲೇದು ಸ್ಮರಣಂ, ಪರಸ್ತ್ರೀಯರನ್ನು ನೆನೆಸೋದು. ಅವಳನ್ನು ಯಾವಾಗ ಭೇಟಿ ಆಗಬೇಕು, ಏನು ಮಾಡಬೇಕು, ಹೇಗೆ ಫೋನ್ ಮಾಡಬೇಕು, ಅವಳ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು, ಇದೂ ಒಂಥರದ ದೇಹ ಸಂಬಂಧ. ಕೀರ್ತನಂ, ಅವಳ ಬಗ್ಗೆನೇ ಅವಳು ಹೇಗೆ ಚೆಂದಿದ್ದಾಳಪ್ಪ, ಅವಳು ಹೇಗೆ ಸಿಕ್ಕರೆ ಹೆಂಗೆ ಚೆನ್ನಾಗಿರ್ತಾಯಿಲ್ಲ, ಅವಳ ಜೊತೆಗಿದ್ರೆ ಹೇಗಿರ್ತಾಯಿಲ್ಲ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ ಜನರ ಮುಂದೆ ಹೇಳಿ ತನ್ನ ವಿಕೃತ ಕಾಮನೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅದೂ ಒಂಥರದ ರೀತಿಯಾಗಿರ್ತಕ್ಕಂಥ ದೇಹ ಸಂಬಂಧ. ಆ ನಂತರ ಕೇಲಿಹಿ, ಅವ್ರು ಬಂದಾಗ ಭೇಟಿಯಾದಾಗ ನಕ್ಕೋತ್ ಮಾತಾಡೋದು, ಹಾಸ್ಯ ಮಾಡೋದು, ಮಜಾ ಮಾಡೋದು, ಏನೇನೋ ಸಂಜ್ಞೆಗಳನ್ನು ಮಾಡೋದು, ಈ ರೀತಿಯಾಗಿರ್ತಕ್ಕಂಥದ್ದೇನು ವ್ಯವಹಾರಗಳಿದೆ. ಇದು ಕೂಡ ಒಂದು ದೇಹ ಸಂಬಂಧ ಪರಸ್ತ್ರೀಯರ ಜೊತೆಯಲ್ಲಿ. ಪ್ರೇಕ್ಷಣಂ, ಯಾವಾಗಲೂ ಸ್ಕೇರ್ ಮಾಡ್ತಾರೆ, ಅವರನ್ನೇ ನೋಡ್ತಾ ಕೂತ್ಕೊಳ್ಳೋದು. ಯಾವಾಗ ಹೇಳ್ತಾರೆ, ಯಾವಾಗ ಕೊಡ್ತಾರೆ, ಏನು ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ತಿಳ್ಕೊಂಡಂತಾರೆ. ಇದು ಒಂಥರದ ದೇಹ ಸಂಬಂಧದ ಪಾಪ. ಗುಹ್ಯ ಭಾಷಣಂ, ಒಬ್ಬರನ್ನೇ ಭೇಟಿಯಾಗಿ ಅವ್ರ ಜೊತೆ ಮಾತನಾಡೋದು. ಆ ನಂತರ ಸಂಕಲ್ಪ, ಇಲ್ಲ ಹೇಗಾದರೂ ಮಾಡಿ ಇವಳನ್ನು ಪಡಿಲೇಬೇಕು ಅಂತ ತಿಳ್ಕೊಂಡಂತೇಳಿ ನಿರ್ಧಾರ ಮಾಡುವುದು. ಆ ನಂತರ ಅದಕ್ಕೋಸ್ಕರ ಎಲ್ಲ ರೀತಿಯಾಗಿರ್ತಕ್ಕಂಥ ತಪ್ಪು ಕೆಲಸಗಳನ್ನು ಮಾಡೋದು. ಕೊನೆಗೆ ಸಾಕ್ಷಾತ್ ದೇಹ ಸಂಬಂಧ ಮಾಡೋದು. 8 ತರಹದ
ಇದನ್ನು ಮನಸ್ಸಿನಲ್ಲಿ ತಂದ ವ್ಯಕ್ತಿ ಬ್ರಹ್ಮಚಾರಿ ಯಾವತ್ತೇ ನಟ್ಟಾಗಿ ಹೋಗ್ತದೆ. ಅವನು ತನ್ನ ವ್ರತದಿಂದ ಅದಕ್ಕೋಸ್ಕರ ಮಹಾ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಇಂಥ 8ರಲ್ಲಿ ಯಾವುದಾದ್ರೂ ಒಂದಾದರೂ ಸಹಿತ ಮನುಷ್ಯ ಬೇಸಿಗೆ ಕಾಲದ ಮಧ್ಯಾಹ್ನದ ಉಸುಕಿನಲ್ಲಿ ತೆಗೆದು ಆ ಉಸುಕಿನಲ್ಲಿ ಉಳ್ಳಾಡಬೇಕು ಸಂಜೆ ದಿನ 1 ತಿಂಗಳವರೆಗೂ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಮೈ ಸುಟ್ಟರೂ ಪರವಾಗಿಲ್ಲ, ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇದನ್ನು ಮಾಡಿದವರು ಇದ್ದಾರೆ. ಆ ರೀತಿಯ ಪ್ರಾಯಶ್ಚಿತ್ತ ತೆಗೆದುಕೊಂಡಿರುವ ಉದಾಹರಣೆಗಳು ಶಾಸ್ತ್ರದಲ್ಲಿವೆ. ಈ ರೀತಿಯಾಗಿ ಸ್ವಲ್ಪವೂ ಕೂಡ ಮಾನಸಿಕ ವಿಕೃತಿ ಇಲ್ಲದೇ ಇರಬೇಕೆ ಬ್ರಹ್ಮಚರ್ಯ. ಇಂಥವ್ರು ಇದ್ದಾರೆ ಆಗಿ ಹೋಗಿದ್ದಾರೆ. ಇದ್ದವ್ರ ಬಗ್ಗೆ ನಾನು ಹೇಳೋದಿಲ್ಲ. ಆಗಿ ಹೋಗಿರ್ತಕ್ಕಂಥವರು ನಮ್ಮ ಉತ್ತರಾದಿಮಠದ ಹಂಸ ಪರಂಪರೆಯಲ್ಲಿ ಸ್ವಾಮಿಗಳ ಪರಂಪರೆಯಲ್ಲಿ ವೇದವ್ಯಾಸ ತೀರ್ಥರು ಅಂತೇಳಿ. ಒಮ್ಮೆ ಅವರು ಈ ದಕ್ಷಿಣ ಕರ್ನಾಟಕಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ರಾಜನ ಸಂದರ್ಭದಲ್ಲಿ ಅನೇಕ ಜನ ಸನ್ಯಾಸಿಗಳು ಸೇರಿದ್ರು. ರಾಜ ಕುತಂತ್ರಿ. ಈ ಸನ್ಯಾಸಿಗಳ ಬ್ರಹ್ಮಚಾರಿ ಎಷ್ಟಿದೆ ಪರೀಕ್ಷೆ. ನಂತರ ಅವನು ಅನೇಕ ಪೀಡೆ ಹೊಂದಿದ, ನಂತರ ಕ್ಷಮ ಕೇಳಿಕೊಂಡು ಒಳ್ಳೆಯವನೂ ಆದ, ಉದ್ಧಾರನೂ ಆದ. ಅವನು ಅಲ್ಲಿರ್ತಕ್ಕಂಥ ಸನ್ಯಾಸಿಗಳು 15-20 ಸನ್ಯಾಸಿಗಳು ಇರ್ತಕ್ಕಂಥ ಸಮೂಹದಲ್ಲಿ ಬಂದು ಹೇಳ್ದ, ನಿಮ್ಮಲ್ಲಿ ಯಾರು ಶ್ರೇಷ್ಠ ಬ್ರಹ್ಮಚಾರಿಗಳು, ಎಂದಿಗೂ ಯಾವುದೇ ರೀತಿ ಮನಸ್ಸು ವಿಕೃತಿಗೊಳ್ಳದೇ ಇರತಕ್ಕಂಥವರು ಯಾರು ಅಂತ ನಾನು ತಿಳಿದುಕೊಳ್ಳಬೇಕಾಗಿದೆ. ನೀವು ನಿಮ್ಮ ಹೊಸ ಕೌಪಿಯನ್ನು ಕೊಡ್ತೇನೆ, ನಿಮ್ಮ ಕೌಪಿನವನ್ನು ತೆಗೆದು ಈ ಬೆಂಕಿಯಲ್ಲಿ ಹಾಕಬೇಕು ಯಜ್ಞಕುಂಡದಲ್ಲಿ. ಸುಟ್ಟು ಹೋದರೆ ನಿಮ್ಮ ಬ್ರಹ್ಮಚರ್ಯದಲ್ಲಿ ಏನೋ ಒಂದು ದೋಷ ಇದೆ ಅಂತ ಅರ್ಥ. ಸುಡದೇ ಇದ್ದರೆ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲರೂ ತಯಾರಾದರು. ಅದು ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪಾಗಿರಬೇಕು. ಉಳಿದವರ ಎಲ್ಲ ಕೌಪೀನಗಳು ಸುಟ್ಟೋದು. ವೇದವ್ಯಾಸ ತೀರ್ಥರು ಹಾಕಿದ ಕೌಪೀನ ಧಗಧಗ ಉರಿತಕ್ಕಂಥದ್ದು. ಉರಿ ಆರಿ ಹೋಯಿತು, ಕೌಪೀನ ಹಾಗೆ ಇತ್ತು, ಸುಡಲಿಲ್ಲ. ಮತ್ತೆ ಬೆಂಕಿ 3 ದಿವಸ ಬೆಂಕಿ ಹಾಕಿದ ಕಟ್ಟಿಗೆ ಹಾಕಿದ ತುಪ್ಪ ಸುರಿದ ನದಗ್ಧಂ ಯಸ್ಯ ಕೌಪೀನಂ ಅಂತ ತಿಳ್ಕೊಂಡು ಅಂತ ಹೇಳಿ ಅವರ ಶಿಷ್ಯರು ಅವರ ಮೇಲೆ ಚರ್ಮಸ್ತೋತ್ರವನ್ನು ಮಾಡಿದ್ದಾರೆ. ಇಂಥ ಅದ್ಭುತ ಬ್ರಹ್ಮಚರ್ಯದಿಂದ ಇರ್ತಕ್ಕಂಥವರು. ಇಂಥವರ ಚರಿತ್ರೆ ನಮ್ಮ ಮಕ್ಕಳಿಗೆ ಹೇಳೋಣ. ಎಲ್ಲ ಬ್ರಹ್ಮಚರ್ಯವನ್ನು ಬಾಲ್ಯದಲ್ಲೇ ಬಿಟ್ಟು ಎಲ್ಲ ರೀತಿಯಿಂದ ಹೊಲಸಾಗಿರ್ತಕ್ಕಂಥ ನಟನಟಿಯರ ಬಗ್ಗೆ ನಾವು ಅವರಿಗೆ ವಿಚಾರಕ್ಕೆ ಹಚ್ತೇವೆಲ್ಲ. ಎಂಥ ತಪ್ಪು ಮಾಡ್ತೇವೆ ನಾವು. 11ನೆಯದ್ದು ತ್ಯಾಗ. ಎಷ್ಟು ಕರ್ಮಫಲತ್ಯಾಗಿ ಸತ್ಯಾಗಿ ತ್ಯಭಿಧೀಯತೆ. ಯಾವನು ತನಗೆ ಬಂದ ಸುಖವನ್ನು, ಇದು ಇನ್ನೊಬ್ಬರ ಸುಖ, ನಾನು ಅನುಭವಿಸಬಾರ್ದು, ಈ ಸುಖ ನನಗೆ ಬೇಕಾಗಿಲ್ಲ, ನನಗೆ ಭಗವಂತನ ಸೇವೆ ಬೇಕು ಅಂತ ತನಗೆ ಬಂದ ಸುಖವನ್ನು ಸರ್ವಥಾ ರೀತಿಯಿಂದ ತ್ಯಾಗ ಮಾಡಿದ ವ್ಯಕ್ತಿ ಅವನು ಮಹಾತ್ಯಾಗಿ ಅಂತ ತಿಳ್ಕೊಂಡು ನೆನೆಸ್ಕೊಳ್ತಾನೆ. ಇಂಥ ತ್ಯಾಗಿ ರಾಮನ ತಮ್ಮ ಭರತ. ತಾಯಿ ಅವನಿಗೋಸ್ಕರ ರಾಜ್ಯವನ್ನು ಕೇಳಿಕೊಂಡಿದ್ಲು. ಒಂದಾಕ್ಷಣಕ್ಕೇನೆ ಘಟನೆಯಲ್ಲಿ ಆಗೋಗಿತ್ತು. ಆಯಿತು, ವಸಿಷ್ಠ ಹೇಳೋದು ರಾಜ್ಯಾಭಿಷೇಕ ಮಾಡ್ತೇನೆ ಅಂತೇಳಿ ತಾನಾಗೇ ಬಂದಿತ್ತು. ರಾಮ 14 ವರ್ಷ ಹೋಗ್ತಾನೆ, ಪಿಂಡ ಇಬ್ಬರು ಅಣ್ಣಂದ್ರು ಹೋಗಿಬಿಟ್ಟಿದ್ರು. ಶತ್ರುಘ್ನ ಹೇಳ್ದ ಹಂಗೆ ಕೇಳ್ತಾನೆ, ಮಜಾ ರಾಜ್ಯ ಮಾಡ್ಬೋದಾಗಿತ್ತು. ಇಲ್ಲ, ಕರೆದುಕೊಂಡು ಈ ಸಿಂಹಾಸನ ನಮ್ಮ ಅಣ್ಣನದು, ಇದಕ್ಕೆ ತ್ಯಾಗ ಅಂತಂತಾರೆ. ಬಂದ ಸುಖ ನನ್ನದಲ್ಲ, ಅವನದಿದೆ, ಅದಕ್ಕೋಸ್ಕರ ನಾನು ಇದನ್ನು ಮುಟ್ಟೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಹೋದ. ಕರೆದುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ದ. ಕೊನೆಗೆ ಪಾದುಕೆ ತಂದು, ನೀನು ಬರುವವರೆಗೂ ನಾನು ನಿನ್ನಂತೆ ವನವಾಸಿಯಾಗಿರ್ತೇನೆ, ನಾರು ಬಟ್ಟೆ ಉಟ್ಕೊಳ್ತೇನೆ, ಜಡೆ ಬಿಡ್ತೇನೆ, ಚಳಿ ಮಳೆಗಳ ಅನ್ನದೇ ತಪಸ್ಸು ಮಾಡ್ತೇನೆ, ಒಂದು ಸಿಂಹಾಸನದ ಮೇಲೆ ನಿನ್ನ ಪಾದುಕೆಗಳನ್ನಿಟ್ಟು ನಾನು ರಾಜ್ಯ ವ್ಯವಸ್ಥೆಯನ್ನು ಮಾಡ್ತೇನೆ, ಅಯೋಧ್ಯೆಯಲ್ಲಿ ಪ್ರವೇಶ ಮಾಡೋದಿಲ್ಲ. ಶೃಂಗಬೇರಪುರ ಅಂತ ಅಯೋಧ್ಯೆಯ ಹೊರಗಿನ ಹಳ್ಳಿಯಲ್ಲಿ ಇದ್ದುಕೊಂಡು 14 ವರ್ಷ. ಅವತ್ತು ಬೆಳಗ್ಗೆ ಸೂರ್ಯೋದಯಕ್ಕೆ ಬರದೇ ಇದ್ದರೆ ಅಗ್ನಿ ಪ್ರವೇಶ. ಎಂಥ ತ್ಯಾಗ!
ರಾಮನ ತ್ಯಾಗ ಒಂದು ರೀತಿಯಿಂದ ಆದರೆ ಭರತನ ತ್ಯಾಗ ಇನ್ನೊಂದು. ರಾಮನ ತ್ಯಾಗ ಇದಕ್ಕಿಂತಲೂ ಶ್ರೇಷ್ಠ, ಆದರೆ ಅವನು ದೇವರು. ಈ ವ್ಯಕ್ತಿ ಎಂಥ ಅದ್ಭುತ ತ್ಯಾಗ ಮಾಡಿದ್ದಾನೆ. ಇವುಗಳನ್ನು ಭರತನನ್ನು 1000 ಸಲ ನೆನೆಸಿದರು ಇನ್ನೂ ಹೊಸ ಅಂತ ತಿಳ್ಕೊಂಡಂತೇಳಿ ನಮಗೆ ಅನ್ನಿಸ್ತದೆ. ಇವತ್ತು ನಾವು 11 ಧರ್ಮದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದೇವೆ. ನಾನು ಬರೀ ಹೆಸರು ಹೇಳಿ ಪರಿಭಾಷೆ ಹೇಳಿದರೆ ತಲೆಯಲ್ಲಿ ಕೊಡ್ತಿದ್ದಿಲ್ಲ. ಇದರ ಜೊತೆಗೆ ಈ ವ್ಯಕ್ತಿಗಳ ಚರಿತ್ರೆಯನ್ನು ಜೋಡಿಸಿಬಿಡಿ, ನಿಮಗೆ ನಿಶ್ಚಿತವಾಗಿಯೂ ಈ 30 ಧರ್ಮಗಳು ನೆನಪುಳಿಯುತ್ತದೆ. ಉಳಿದ 18 ಧರ್ಮಗಳ 19 ಧರ್ಮಗಳ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.